ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ನಿನ್ನೆಯಿಂದ ಅದ್ಭುತವಾದ ಸ್ಕಿಟ್ಗಳನ್ನ ಮಾಡ್ತಾ ಅದ್ಭುತವಾದ ಮೈಭಾಗಗಳನ್ನ ಮುರ್ಕೋತಾ ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ನಗಿಸ್ತಾ ಇದಾರೆ ನಮ್ಮ ಹುಡುಗರು. ಸೊ ಇವತ್ತು ನಗ್ಸಕ್ಕೆ ರೆಡಿಯಾ? ಇನ್ನೇನಿದ್ರು ಇವತ್ತಿನ ನಗುವಿನ ಜಾತ್ರೆನ ಮುಂದುವರಿಸೋ ಸಮಯ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿರಿಗಿರಿ ಸೀಸನ್ 3 ಪವರ್ಡ್ ಬೈ ಮಾಜಾ. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಕರ್ನಾಟಕ ಬ್ಯಾಂಕ್ ಹಾಗೂ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ. ಇವತ್ತಿನ ಮೊಟ್ಟ ಮೊದಲ ಸ್ಕಿಟ್. ಬಜೆಟ್ ಕಮ್ಮಿ ಇದೆ ಅಂತ ಶೂಟಿಂಗ್ ಗೆ ಜಾಗ ಬಿಟ್ಕೊಡೋರ ಹತ್ರ ಅಂಗಡಿ ಪ್ರಮೋಷನ್ ಮಾಡ್ಕೊಡ್ತೀವಿ ಅಂತಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನ ತೋರ್ಸೋದಕ್ಕೆ ಬರ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಗೊಬ್ಬರಗಾಲ ಮಾನಸ ಹಾಗೂ ತುಕಾಲಿ ಸಂತೋಷ್. ಪುಷ್ಪ ಸಾಂಗ್ ರೈಟ್ಸ್ ಇಲ್ಲ ಸರ್, ಅದಕ್ಕೆ ಪುಷ್ಪಾವತಿ ಹಾಕ ಬಂದಿದ್ದೀನಿ. ಪುಷ್ಪ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಡ್ರ? ಇಲ್ಲ, ಫ್ಲವರೇ ಸರ್. ಸರ ಶ್ರುತಿ ಮೇಡಮ್, ಸಾಧು ಸರ್, ಕೋಮಲ್ ಸರ್, ಬಡ ಕಲಾವಿದ ಒಂದು ಪಾನ್ ಶಾಪ್ ಹಾಕೊಂಡಿದ್ದಾನೆ ಸರ್. ನಿಮ್ಮ ಆಶೀರ್ವಾದ ನಮ್ಮ ಪಾನ್ ಶಾಪ್ ಮೇಲೆ ಇರ್ಲಿ. ಇದ್ಯಾಕಮ್ಮ ಹಿಂಗೆ ಸ್ಟೇಜ್ ಫುಲ್ ಓಡಾಡ್ತಾ ಇದ್ಯಾ? ಸ್ಟೇಜ್ ಎಲ್ಲ ಕಾಲಿ ಹೊಡಿತಿತ್ತಲ್ಲ ಮೇಡಮ್, ಸ್ಟೇಜ್ ತುಂಬಿಸೋಣ ಅಂತ ಓಡಾಡ್ತಾ ಇದ್ವಿ. ನೀನ್ ನಿಂತ್ಕೊಂಡ್ರೆ ಸ್ಟೇಜ್ ತುಂಬೋಗತ್ತಲ್ಲಮ್ಮ, ಅದಕ್ಕೆ ಓಡಾಡ್ಬೇಕಾ? ಅದೇ ಡೈಲಾಗ್ ಇದ್ದಿದ್ದೆ ಸರ್ ನಂದು. ಸ್ಟೇಜಲ್ಲಿ ಅಂತ ನಿಂತ್ಕೊ, ಸ್ಟೇಜ್ ತುಂಬ್ದಂಗೆ ಕಾಣುತ್ತೆ. ಓಕೆ, ನನ್ನ ಮಕ ಮಾಡ್ಕೊಬೇಡ ನೀನು. ವಿನೋದ್ ಗೊಬ್ಬರಗಾಲ, ನನ್ನ ತಂಟೆಗೆ ಬಂದ್ರೆ ಯಾರಿಗಿಲ್ಲ ಹುಳಿಗಾಲ. ಮುಚ್ಕೊಂಡ್ ಸ್ಕಿಟ್ ಮಾಡ್ಲಾ? ಯಾರಮ್ಮ ಅವನು? ಕಾಮಿಡಿಯನ್ನು ನೆಡ್ದಾಡೋ ಕಾಮಿಡಿ ಇವಾಗ ಸ್ಟೇಜ್ ಬಂದಿದೆ. ಆಲ್ರೆಡಿ ಕಾಮಿಡಿ ಬಂದಿದ್ಯಾ? ಎಲ್ಲಿದ್ದ ಇಷ್ಟು ದಿನ ಅವನು? ಅವ್ನು ಬಂದು ತುಂಬಾ ದಿನ ಆಯ್ತು, ಆದ್ರೆ ಯಾರು ನೋಟಿಸು ಮಾಡ್ತಾ ಇಲ್ಲ, ಕಮೆಂಟ್ ಕೊಡ್ತಾ ಇಲ್ಲ. ಇಂಥ ಬಡ ಕಾಮಿಡಿ ಕಂಡ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಈಗಲೇ ಚಾನೆಲ್ಗೆ ನೋಟಿಸ್ ಕಳಿಸಿ ಅವನ್ನ ನೋಟಿಸ್ ಮಾಡಿ ಕೇಳು. ಓಕೆ, ಐ ಆಮ್ ಡೈರೆಕ್ಟರ್ ವಿನೋದ್ ಗೊಬ್ಬರಗಾಲ, ನನ್ನ ಸ್ಟ್ಯಾಂಡ್ ತುಕಾಲಿ ಮಾನಸ. ನಾನು ಹೇಳ್ದೆ ಅವ್ನು ಕಟ್ಕೊಂಡ್ರೆ ನಿನ್ ತುಕಾಲಿ ಅಂತ. ಬಂದಿರೋ ಕೆಲಸ ನೋಡ್ದ? ಅವನು ಲೊಕೇಶನ್ ಕೊಡ್ತಾನೆ, ಕೇಳಿ ನೋಡು. ಸರ್, ನಮ್ ಡೈರೆಕ್ಟರ್ ಲೊಕೇಶನ್ ಬೇಕಂತೆ. ನಾ ಕೊಡಕ್ಕಿಲ್ಲ. ಏಕೆ? ಇರೋ ಒಬ್ಬ ಮಗನ್ ಕಳಿಸ್ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಯಾವ ಮಗನ ಬಗ್ಗೆ ಹೇಳ್ತಾ ಇದೆಯೋ? ನನ್ನ ಮಗ ಲೋಕೇಶ ಸರ್. ಇನ್ನೂ ಈ ಹಳೆ ಪಂಚ್ ಇಟ್ಕೊಂಡು ಎಷ್ಟು ಕಿಟ್ಟು ಅಂತ ಮಾಡ್ತಿರಲ್ಲೇ? ಹೇಳಿದ್ದು ಲೊಕೇಶನ್ ಅಂದ್ರೆ ಜಾಗ ಕೊಡು ಅಂತ ಕೇಳಿದ್ದು. ಜಾಗನ ಸರ್, ಬಂದವ್ರಿಗೆಲ್ಲ ಜಾಗ ಬಿಟ್ಕೊಡೋದಲ್ವಾ ಸರ್ ನಮ್ ಕೆಲ್ಸ? ಕೊಡೋಣ ಬಿಡಿ ಸರ್. ಸರ್, ಯಾವ ಶೂಟಿಂಗು? ಯೂಟ್ಯೂಬ್ ದ ನಿರಂಜನ್? ಅದಲ್ಲಪ್ಪ, ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ. ಪಿಕ್ಚರ್ದು ಸಿನಿಮಾ ಶೂಟಿಂಗ್ ಸರ್. ಹೀರೋ ಯಾರು ಸರ್? ತುಕಾಲಿ ಸಂತೋಷ್. ತುಕಾಲಿನ ಸರ್, ಅವನು ಬಿಗ್ ಬಾಸ್ ಇಂದ ಆಚೆ ಬಂದ ಸರ್. ಬಂದ ಕಣೋ. ಅಯ್ಯೋ, ಜನ ಗೇಟ್ ಅಲ್ಲೇ ಹೊಡೆದಿರ್ತಾರೆ ಅನ್ಕಂಡೆ. ಹೊಡಿತಾರೆ ಅಂತ ಸೀದಾ ಇಂಗ್ಲಿ ಗೇಟಲ್ಲಿ ಗಿಚ್ಚಿಗಿಲಿಗಿಲಿ ಬಂದ್ಬಿಟ್ಟವನೆ ಸರ್. ಏನಾದ್ರೂ ಆಗ್ಲಿ ಸರ್, ನಾನು ಅವ್ನ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಅವ್ನ್ ಮಾಡಿರೋ ಕಾಮಿಡಿಗಲ್ಲ ಸರ್. ಮತ್ತೆ ಬಿಗ್ ಬಾಸ್ ಅಲ್ಲಿ 5-5 ನಿಮಿಷಕ್ಕೊಮ್ಮೆ ನಾನು ಕಾಮಿಡಿ ಮಾಡಿದೆ, ಜನ ನಗಿಸ್ತೆ ಅನ್ನಲ್ಲ, ಅದಕ್ಕೆ ಫ್ಯಾನ್ ಆಗ್ಬಿಟ್ಟಿ. ಏನಾದ್ರೂ ಆಗ್ಲಿ ಸರ್, ಆ ತುಕಾಲಿ ಬಾಯಲ್ಲಿ ಇದು ಚಿಲ್ಲರ್ ಪಾನ್ ಚಾಪದ ಒಂದು ಸಲ ಹೇಳ್ಸ್ಬಿಡಿ ಸರ್. ಹೇಳಿಸ್ಬಿಟ್ರೆ ಈ ಜಾಗ ಎಲ್ಲ ಫ್ರೀ ಆಗಿ ಕೊಡ್ತೀಯಾ? ಇಡೀ ಜಾಗನೇ ನಂದು ಸರ್. ಹಂಗಾರೆ ಹೇಳಿಸ್ತೀನಿ ಬಿಡ, ಏನು ಚಿಲ್ಲರ್ ಪಾನ್ ಶಾಪ್ ಅಂತ ಬರ್ಬೇಕು ಸರ್. ಹೇಳಿಸ್ತೀನಿ ಬಿಡಲ್ಲ. ಏನು ತುಕಾಲಿ ಬಾಯಲ್ಲಿ ಚಿಲ್ಲರ್ ಪಾನ್ ಅಂತ ಬರ್ಬೇಕು ಸರ್. ಹೇಳಿಸ್ತೀನಿ ಬಿಡು, ಆಯ್ತು ಸರ್. ಹೇಳಿಸ್ತೀನಿ. ಅವ್ನು ಹೇಳಲಿಲ್ಲ ಅಂದ್ರೆ ನಿನ್ನ ಅಂಗಡಿ ಬೀಡನೆ ತಿಂದ್ಬಿಟ್ಟು ಅಂತ ಹೋಗ್ತಾ ಹೇಳಿಸ್ತೀನಿ. ಓಕೆನಾ? ಓಕೆ ಸರ್. ಏಯ್, ಇರೋ ಕರಿಯಮ್ಮ. ಸ್ಟೇಜ್ ಎಲ್ಲ ಖಾಲಿ ಬಾರೋ ತುಕಾಲಿ. The one and only multi-talented ತುಕಾಲಿ ಹಿಟ್ಟು ನೋಡಿದ್ನಪ್ಪ ಹೋದ್ವಾರ ನಿನ್ ಸ್ಕಿಟ್, ಬರೀ ನನ್ನೇ ಕಾಮಿಡಿ ಮಾಡ್ತೀರಾ ಅಂತಾರೆ. ಈ ಸ್ಕಿಟ್ ಅಲ್ಲಾದ್ರೂ ಮಾಡು ಒಂಚೂರು ಕಾಮಿಡಿ. ಸರ್, ಈಗ ಸೀನ್ ಏನು ಗೊತ್ತಾ ಸರ್? ನೀವು ಪಾನ್ ಶಾಪ್ ಒಳಗೆ ನಿಂತಿರ್ತೀರಿ ಸರ್, ನೀವು ಡಿಟೆಕ್ಟಿವ್. ಹಂಗೆ ಪಾನ್ ಶಾಪ್ ಮುಂದೆ ಒಬ್ಬ ಪಾಸ್ ಆಯ್ತಾನೆ ಸರ್. ಎಷ್ಟನೇ ಕ್ಲಾಸ್ ಸರ್? ಏನ್ ಕ್ಲಾಸ್? ಪಾಸ್ ಆದ್ನಲ್ಲ. ಅವ್ನು ಕ್ಲಾಸಿಂದ ಕ್ಲಾಸಿಗೆ ಪಾಸ್ ಆದವನಲ್ಲ, ಅಂಗಡಿ ಮುಂದೆ ಪಾಸ್ ಆದವನು. ಸುಮ್ಮನೆ ನಿಂತ್ಕೊಳ್ಳಲ್ಲ ಸರ್. ಏನು ಚಿಲ್ಲರ್ ಪಾನ್ ಶಾಪ್ ಅಂತ ಹೇಳ್ಸಿ ಸರ್. ಹೇಳಿಸ್ತೀನಿ, ಸುಮ್ನಿರು ಸರ್. ತುಕಾಲಿ ಬಾಯಲ್ಲಿ ಹೇಳ್ಸಿ ಸರ್. ಹೇಳಿಸ್ತೀನಿ, ಸುಮ್ಕಿರೋ. ಚಿಲ್ಲರ್ ಶಾಪ್ ಹೇಳಿಸ್ತೀನಿ, ಹೋಗೋ.
ಸೀನ್ ಅರ್ಥ ಆಯ್ತು ತಾನೆ ನೀವು ಒಳಗೆ ನಿಂತಿರ್ತೀರಿ ಬ್ಲೂಟೂತ್ ಸೌಂಡ್ ಬರುತ್ತೆ ಶೂಟಿಂಗ್ ಅನ್ನೋದು ಅಷ್ಟೇ ಟಚ್ ಆದ ತಕ್ಷಣ ಶೂಟಿ Yes, yes, ನೋಡಿ yes, yes. ಹೆಂಗ್ ತಿಂತೀನಿ ಅಂತ. ಅಸಿಸ್ಟೆಂಟ್ ಜೂನಿಯರ್ ಆರ್ಟಿಸ್ಟ್ ನಿರಂಜನ್ ಅವ್ರ ಹಿಂಬಾಗ ಒಬ್ರು ಕೂತಿದ್ದಾರೆ ಅವ್ರು ಕರೆದು ನಿಲ್ಸಮ್ಮ ಇಲ್ಲಿ ಓಕೆ ರೆಡಿ 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 ತೀನ್ ಸೌ ಪಾನ್ ಕೇಳ ಪಂಜಾಬಿ ಪಾನ್ ಕೇಳ. ಒಸ್ಕಾಕೊಳಪ್ಪ ಅಂತ ಕೇಳಿ ಓಕೆ ಹೋಗಲ್ಲ ಓಕೆ ಓಕೆ ಸರ್. ರೆಡಿ ಕ್ಯಾಮ್ರಾ ರೋಲ್ ಏನ್ ಮಾಡ್ತಮ್ಮ ಕ್ಯಾಮ್ರಾ ರೋಲ್ ಅಂದ್ರಲ್ಲ ಸರ್ ಉಳಿಸ್ದೆ. ಕ್ಯಾಮ್ರಾ ರೋಲ್ ಅಂದ್ರೆ ಕ್ಯಾಮ್ರಾ ಉಳ್ಸತ್ತಲ್ಲ ಕಣೋ ಕ್ಯಾಮ್ರಾ ಆನ್ ಮಾಡೋದು ರೆಡಿ ಕ್ಯಾಮ್ರಾ ರೋಲ್ ಲೋ ಆಂಗಲ್ ಸರ್. ಏಯ್ ಕ್ಯಾಮ್ರಾ ಆನ್ ಮಾಡೆ ಕ್ಯಾಮ್ರಾ ಆನ್ ಮಾಡಕ್ಕೆ ಬರ್ತಾ ಇಲ್ಲ ಕಣೋ ಇವಳಿಗೆ ಕನ್ನಡ ನನ್ನ ಮಕ್ಕಳ ಕ್ಯಾಮ್ರಾ ಆನ್ ಮಾಡಕ್ ಬರ್ತೆ ಶೂಟಿಂಗ್ ಮಾಡ್ತಾ ಇದ್ದೀರೇನೋ. ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಸುಮ್ಮನೆ ಸರ್ ಮಾಡ್ತೀವಿ ಸರ್ ಸರಿ ರೆಡಿ 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 ready sir, ready. ಕ್ಯಾಮ್ರಾ 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 ರೋಲ್ ಆಕ್ಷನ್ ಒಂದ್ ಚಿಲ್ಲರ್ ಪಾನ್ ಶಾಪ್ ಹಾಕಿ ಸರ್. ಇವನ್ ಯಾವ ಸೀಮೆ ಹೀರೋನಾ ಇಟ್ಟು ಹಾಳು ಮಾಡ್ತಾವನೆ. ನನ್ ಪಾನ್ ಶಾಪ್ ಹೆಸರು ಹಾಳು ಮಾಡ್ತಾವನಲ್ಲ ಸರ್. ಅವ್ನಿಗೇನು ಹೊಡಿತಾ ಇದೆಯಾ ಸರ ಇದು ತುಕಾಲಿ ಪಾನ್ ಅಲ್ಲ ಸರ, ಇದು ಚಿಲ್ಲರ್ ಪಾನು. ಇಲ್ಲಿ ಚಿಲ್ಲರ್ ಪಾನ್ ಮಧ್ಯೆ ಎಲೆ ಹಾಕ್ಬೇಕು ಸರ್, ಆಮೇಲೆ ಸುಣ್ಣ ಹಾಕ್ಬೇಕು, ಕಾಶ್ಮೀರಿ ಪೌಡರ್ ಹಾಕಿ ಚಿಲ್ಲರ್ ಪೌಡರ್ ಹಾಕಿ ಗಸ್ ಗಸ್ ತಿಕ್ಬೇಕು ಸರ್. ಅದನ್ನ ಬಿಟ್ಟು ಏನೇನ್ ಹಾಕ್ತಿಲ್ಲ ಕಟ್ಟಡ ನಾಯಿ ನನ್ನ ಮಕ್ಳ. ನಾನು ಆಗಾಗ ಗುಡ್ಕ ಜಗಿತಿದ್ದೆ ಅಂತ ಹೇಳಕ್ಕೆ ನಾನೇನ್ ತಂಬಾಕ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸಿನಿಮಾ ಕಣೋ. ಒಂದು ಕ್ಷಣನೂ ನಾನು ಇಲ್ಲಿರಲ್ಲ. ಎಕ್ಸಿಟ್ ಎಂಟ್ರಿ ಅಷ್ಟೇ ನೆಕ್ಸ್ಟ್ ಇಂದ ಮಾಡೋಣ ತಗೊಳ್ಳಿ. ಇವಾಗಲ್ಲ ಕಣೋ ಸೀನು ಸಾರಿ ಸೀನ್ ಎಲ್ಲಿ ಸರ್? ನನ್ ಚಿಲ್ಲರ್ ಪಾನ್ ಅನ್ನೋ ಹೆಸರು ಉಲ್ಟಾ ಆಗ್ಬಾರ್ದು. ಅದನ್ನ ಶೂಟಿಂಗ್ ಮಾಡಿ ಎಡಿಟಿಂಗ್ ಅಲ್ಲಿ ಅವ್ನ ಕೈಲಿ ಹೇಳಿಸ್ತೀನಿ ಸುಮ್ನಿರು. ನಾನು ಅವ್ನು ನಂಬಕ್ಕಿಲ್ಲ ಸರ್. ಎಲ್ಲ ಸ್ಟೇಜ್ ಮೇಲೆ ಸ್ಕಿಟ್ ಎತ್ತೀನಿ ಅಂತ ಹಾಳು ಮಾಡ್ಬಿಡ್ತಾನೆ ಸರ್. ಕಟ್ಟಡ ನನ್ನ ಮಕ್ಳ ಹೋದ್ ವಾರ ಸ್ಕಿಟ್ ಹಾಳು ಮಾಡಿದ್ ನಾನು ಒಬ್ನೇನ ಮೇಡಮ್? ನಾನು ಏಕಪಾತ್ರ ಅಭಿನಯ ಮಾಡದ್ನ. ಈ ನಾಯಿ ಡಬಲ್ ಆಕ್ಟಿಂಗ್ ಮಾಡ್ತೀನಿ ಅಂತ ಬಂದು ಎಡಿಟಿಂಗ್ ಅಲ್ಲಿ ಎಡಿಟ್ ಆಗಿ ಹೋಗ್ತಿಲ್ವಾ ಮೇಡಮ್? ಇವನಿಂದ ಹಾಳಾಗ್ತಿಲ್ವಾ, ಅವನಿಂದ ಹಾಳಾಗ್ತಿಲ್ವಾ, ಇವನಿಂದ ಹಾಳಾಗ್ತಿಲ್ವಾ? ಲೇ ಇಲ್ಲಮ್ಮ, ಸ್ಕಿಟ್ ಹಾಳಾಗಿದ್ ನನ್ನಿಂದಾನೆ. ಒಳ್ಳೆ ಬಂದ್ರೆ ನಿಮ್ಗೆ, ಕೆಟ್ಟದ್ ಬಂದ್ರೆ ನನ್ಗೆ ಆಗ್ಬೋದಾ? ಏನಾರ ಇರ್ಲಿ ಸರ, ಒಂದ್ಸರಿ ಚಿಲ್ಲರ್ ಪಾನ್ ಶಾಪ್ ಅಂತ ಹೇಳಿ ಹೇಳಲ್ಲ ಹೋಗಲೇ. ಲೇ ಕಟ್ಟಡ ನನ್ನ ಮಕ್ಕಳ ಬೇವರ್ತಿ ನಾಯಿ ನನ್ನ ಮಕ್ಕಳ ಒಂದೇ ಒಂದು ಬಜಾರ್ಗೋಸ್ಕರ ನಿಶ್ಚಿತವಾಗಿ ಹೊಡಿತಾ ಇದ್ದೀರಲ್ಲ. ನಾಳೆ ಕಟ್ಕೊಂಡ್ಬಂದು ಕೊಡ್ತಾ ಇದ್ದಲ್ಲ ಬಜಾರು. ಸರ್ ನಿಮ್ಮ ಅಂಗಡಿ ಹೆಸರು ಹೇಳ್ತೀನಿ ಸುಮ್ಮನೆ ಇರಿ ಸರ್. ಹೇಳ್ತಿ ಸರ್. ಸರ್ ಬನ್ನಿರಿ. ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಡೋದಲ್ವಾ ಕ್ಯಾಮ್ರಕ್ಕೆ? ಯಾಕೆ ಆಗ್ಲಿಂದ ಏನು ಕಾಣ್ತಾನೆ ಇಲ್ಲ, ಕತ್ಲೇನೆ ಕಾಣ್ತೈತ್ ನೋಡಿ. ಮುಚ್ಚಲನೆ ತೆಗ್ದಿಲ್ವಲ್ಲ ಬೇವರ್ತಿ ನಾಯಿಗಳ ಮುಚ್ಚಳ ತೆಗಿದೇನೆ ಆಕ್ಟ್ ಮಾಡ್ತಾ ಇದ್ದೀರೇನೋ ಸರ್? ಇಲ್ಲ ರೆಕಾರ್ಡ್ ಆಗಿದೆ ಸರ್. ಯಾವ್ದ್ರಲ್ಲಿ? CC ಕ್ಯಾಮ್ರಾದಲ್ಲಿ. ಸಿಸಿ ಕ್ಯಾಮ್ರಾದಲ್ಲಿ ಸಿನಿಮಾ ರೆಕಾರ್ಡ್ ಮಾಡ್ತಾ ಇದ್ದೀರಾ? ಅಪ್ಪ ಈ ಸಿನಿಮಾ ಫ್ಯೂಚರ್ ಕಣ್ ಮುಂದೆ ಬತ್ತೈತೆ ಕಣೋ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ. ಸರ್ ಸರ್ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಬನ್ನಿ ಸರ್, ಬನ್ನಿ. ಸರ್ ಬ್ಯಾಕಪ್ ಹೋಗ್ಲಿ ಸರ್. ಒಂದ್ಸಲಿ ಚಿಲ್ಲರ್ ಪಾನ್ ಶಾಪ್ ಅಂತ ಹೇಳ್ತಿ ಸರ್. ಹೇಳಿಸ್ತೀನಿ ಹೋಗ. ಚಿಲ್ಲರ್ ಪಾನ್ ಶಾಪ್ ಹೋಗ್ಲಿ, ಹೇಳಿಸ್ತೀನಿ. ಸ್ಕ್ರಿಪ್ಟ್ ಅಲ್ಲಿರೋ ಡೈಲಾಗ್ ಆದ್ರೂ ಹೇಳ್ಸಿ ಸರ್. ನನ್ ಕಷ್ಟ ಯಾರು ಕೇಳ್ಕೊಳ್ಳೋಣ? ಹೋಗ ಪಿಲ್ಲರ್ ಅಲ್ಲ ತತ್ತು ಚಿಲ್ಲರ್. ಆಯ್ತಾ ಇಲ್ಲ ನನ್ನ ಕಳಿಸ್ಬಿಟ್ಟು ನೀವೇ ಸ್ಕಿಟ್ ಮುಂದುವರಿಸ್ಕೊಂಡ್ರು. ಅವನು ನಿಜವಾಗ ಒದಿದ್ದೇ ಇರೋ ನನ್ನ ಕೈ ನೋಡಕ್ಕಾಗ್ತಲ್ಲ ಕಣ. ಅವ್ರೇನೋ ನಗ್ತಾರೆ, ನನ್ನ ಮಕ್ಕಳ ಬಾಸುಂಡೆ ಬತ್ತೈತೆ ಕಣ. ನೀವು ಬೇಡ, ನಿಮ್ ಸ್ಕಿಟ್ ಬೇಡ ಸರ್ ಬಂದ್ರೆ ತಾನೇ ತೊಂದ್ರೆ. ಸೀನೆ ಚೇಂಜ್ ಮಾಡೋಣ ಬಿಡಿ. ಸೀನ್ ಚೇಂಜು. ಲವ್ ಸೀನು. ಲವ್ ಸೀನು. ಏ ಹೋಗಮ್ಮ, ಹೀರೋಯಿನ್ ಕರ್ಕವ್ರು. ಏನ್ ಕ್ಯಾಮ್ರಾ ನಿಂಗ್ ತೂಗಿ ತೂಗಿ ಹಚ್ಚಿತಾವಳೆ? ಜಿಮ್ಮಿ ಇಲ್ವಲ್ಲ ಅದಕ್ಕೆ ಹಂಗೆ ಹಸ್ತಾಡ್ಕೊಂಡೆ ಟೇಕಪ್ ತಗೋತಾವಳೆ. ಓಕೆ ಓಕೆ ಸರ್, ಈಗೇನಿಲ್ಲ ಸರ್, ಅವಳು ಹಿಂಗೆ ಬರ್ತಾಳೆ ಸರ್. ಬಂದ ತಕ್ಷಣ ನೀವೇನು ಮಾಡ್ಬೇಕಾಗಿಲ್ಲ, ಈ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಬೇಕ ಸರ್. ಪ್ರಪೋಸ್ ಮಾಡ್ಬೇಕಷ್ಟೇ. ಈಗ ನೋಡಿ ಹೆಂಗ್ ತಿಂತೀನಿ ಅಂತ. ಹೀರೋಯಿನ್ ಬಾರಮ್ಮ.
ಇವಳೆ ಸರ್ ಹೀರೋಯಿನು. ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಕರ್ಕ ಬಂದು ಹೀರೋಯಿನ್ ಅಂತ ತೋರಿಸ್ತಾ ಇದೆಯಲ್ಲ. ಸರ್ ನಮ್ ಗಿಚ್ಚಿಗಿಲ್ಗಿಲ್ಲಿ ಇದು ಆರ್ಟಿಸ್ಟ್ ಅಭಾವ ಇದೆ ಗೊತ್ತಾ, ಅದಕ್ಕೆ ಇವಳೆ ಹೀರೋಯಿನ್, ಇವಳೆ ಕ್ಯಾಮ್ರಾಮನ್ ಎಲ್ಲ ಇವಳೆ ಸರ್. ಮಾಡಿ ಸರ್ ಸುಮ್ನೆ. ಅಭಾವ ಇದೆ ಅಂತ ಗೊತ್ತಿತ್ತು, ಆದ್ರೆ ಎಬ್ಬಾವ್ ಕರ್ಕೊಂಡು ಆಕ್ಟ್ ಮಾಡೋವಷ್ಟು ಅಭಾವ ಇದೆ ಅಂತ ಗೊತ್ತಿರಲಿಲ್ಲ. ನಾಯಿ ಸಾಯಿಸ್ಬಿಡ್ತೀನಿ ನಾನು ನೋಡ್ತಾ ಇದ್ದೀನಿ. ಏನ್ ಬರೀ ನನ್ ಮೇಲೆ ಪಂಚಾಯತ್ಯ, ನೀವ್ ಸ್ವಂತ ಡೈಲಾಗ್ ಇಲ್ವಾ? ನಿನ್ಮೇಲೆ ಏನು ಕಾಮಿಡಿ ಮಾಡಕ್ಕೆ ಬರಕಲ್ಲ ನಿನ್ಗೆ? ಆಕ್ಷನ್ ಹೇಳ್ರಿ, ಇವನೇ ಹೀರೋ ನಾನೇ ಹೀರೋಯಿನ್ ಹೇಳ್ರಿ. ನನ್ ಮಕ್ಳ ಇದಕ್ಕೆ ನನ್ಗೆ ಯಾಕೋ ಕಿರೀಟ, ನನ್ಗೆ ಯಾಕೋ ಇಂಟ್ರೆಸ್ಟ್. ಸರ್ ಈಗ ಬೇಡ ಸರ್, ಲಾಸ್ಟ್ ಡೈಲಾಗ್ ಅವಲ್ಲ ಅದು ಹೇಳ್ಬಿಡಿ ಸರ್. ಸೀನ್ ಓಕೆ ಮಾಡ್ಕೊಂಡ್ಬಿಡ್ತೀವಿ. ಓಕೆ ಸರ ಏನಪ್ಪಾ ಹೀರೋ ಸರ್ ಯಾವಾಗ ಬರ್ತಾರೆ ಸರ? ಇವನು ಮಾಡ್ಬಾರ್ ಸ್ಟೈಲ್ ಮಾಡಕ್ ಹೋಗಿ ಕೈ ಮುರ್ಕೊಬಿಟ್ಟು ಅನ್ಕೊಣ ಆಸ್ಪತ್ರೆಗೆ ಹೋಗೋನು ಹೀರೋ ಹೀರೋ ಬರ್ತಾನೆ ಸರ. ಏನು ಅವ್ನ್ ಬಂದ್ ಕೂಡಲೇ ಒಂದ್ಸಲ ಚಿಲ್ಲರ್ ಪಾನ್ ಅಂತ ಹೇಳ್ಸಿ ಸರ್. ಕೈ ಮುರ್ಕೊಂಡವನೇ ಅಂತ ಟೆನ್ಷನ್ ಇವ್ನು ಚಿಲ್ಲರ್ ಪಾನ್ ಅಂತೆ. ಹೋಗಲೇ ಏಯ್ ಹೀರೋಪ್ಪನ ನೋಡಮ್ಮ. ಹೀರೋ ಹೀರೋ ಸರ್, ಫೋಕಸ್ ಬ್ಯಾಕ್ ಬ್ಯಾಕ್ ಬ್ಯಾಕ್. ಸರ ಕೈಯೆಲ್ಲ ಹುಷಾರ ಸರ? ಹುಷಾರು ಏನ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ? ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡೋಣ. ಹಂಗಾರೆ ಒಂದ್ಸಲಿ ಚಿಲ್ಲರ್ ಪಾನ್ ಅಂತ ಹೇಳಿ ಸರ್. ಕಚ್ಚಡ ನನ್ನ ಮಗನೇ, ನಾನೇನ್ ಸಿನಿಮಾ ಶೂಟಿಂಗ್ ಬಂದಿದ್ದೀನ ಇಲ್ಲ ಪಾನ್ ಬೇಡ ಅಡ್ವರ್ಟೈಸ್ಮೆಂಟ್ ಬಂದಿದ್ದೀನ? ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು ಬಿಡ್ತಾ ಇಲ್ವಲ್ರ ಪಾನ್ ಚಾಪ್ ಅಡ್ವರ್ಟೈಸ್ಮೆಂಟ್ ನ. ಪ್ಲೀಸ್ ಸರ್ ಪ್ಲೀಸ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಕಣೋ. ಸರ್ ಅದೊಂದು ಡೈಲಾಗ್ ಅದಲ್ಲ, ಅದೊಂದು ಹೇಳ್ಬಿಡಿ ಸರ್. ಮಧ್ಯದಲ್ಲಿ ಅವ್ನು ಬರಬಾರ್ದು. ಓಕೆ ಓಕೆ ಕ್ಯಾಮ್ರಾ ಕೊಡ ಮೇಲೆ ಹೀರೋಯಿನ್ ರೆಡಿ ಆಗು. ಕ್ಯಾಮ್ರಾ ರೋಲ್ ಆಕ್ಷನ್. ಚಿನ್ನ, ನನಗೆ ನೀನು ನಿನಗೆ ನಾನು, ಖಾಲಿ ಆಯಿತು ಈ ಭೂಮಿ ಬಾನು. ಇದಕ್ಕೆಲ್ಲ ಕಾರಣ ಏನು? ಚಿಲ್ಲರ್ ಪಾನು. ಏನು ಟೈಮಿಂಗು? ಕವನ ಹೇಳುವಾಗ್ಲೂ ಚಿಲ್ಲರ್ ಪಾನ್ ಹಾಕಿ ಸಾಯಿಸ್ತಾವನಲ್ಲ ನನ್ನ ಮಗನೇ. ಇನ್ನೊಂದ್ಸರಿ ಚಿಲ್ಲರ್ ಪಾನ್ ಅಂದ್ರೆ ತುಳಿದು ಸಾಯಿಸ್ಬಿಟ್ರೆ. ಅದೆಲ್ಲ ಹೇಳುವಂತ್ರಿ ಸಾರ್, ನೀವ್ ಏನೇನೇನೋ ಮಾತಾಡಂಗಿದ್ರೆ ಮನೇಲೆ ಮಾತಾಡ್ಕೊಳ್ಳಿ, ಸ್ಕಿಟ್ ಅಲ್ಲಿ ಮಾತಾಡ್ಬಿಡಿ. ಇಲ್ಲಿ ಬಂದ್ರು ಬಿಡ್ತಾ ಇಲ್ವಲ್ಲ. ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡಲ್ಲ. ಮಾಡೋದಿತ್ತು ಅಂದ್ರೆ ಸಂಜೆ ಜೊತೆ ಮಾಡ್ತೀನಿ. ಮಾಡು. ಹೊಡಿಯಕಾಯ್ತಾ ಇಲ್ಲ Madam, ಮೇಡಮ್, ಆಲ್ರೆಡಿ madam. ಹೊಡೆದು ಒಂದ್ಸಲ ಕೈ ಮುರಿದೋಗಿದೆ, ಈಗ ಹೊಡೆದ್ರೆ ಕಾಲು ಮುರಿದೋದ್ರೆ ನಾನೇ ನೋಡ್ಕೋಬೇಕು. ಸರ್ ಇವನ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ಕೊತೀರಾ? ಹೋದ್ವಾರ ಇವ್ನ್ ಸ್ಕಿಟ್ ಬೀಳಿಸ್ದಾಗ್ಲಿಂದ ಇವ್ನ್ ಮಾರ್ಕೆಟೇ ಬಿದೋಗಿದೆ. ನನ್ನ ಯಾಕಂತ ಇವ್ರು ಬನ್ನಿ ಹಂಗತ್ತೀರಾ? ಲೊಕೇಶನ್ ಅಯ್ಯೋ ನನ್ ಮಕ್ಳ ಮಾಡಿದ್ದು ಅಣ್ಣ ಒಂದ್ ನಿಮಿಷ. ಕಚ್ಚಡ ನನ್ ಮಕ್ಳ ಒಂದೇ ಒಂದ್ ಸ್ಕಿಟ್ ಸೋಲ್ಸಿದ್ದು ಮಾರ್ಕೆಟೇ ಡೌನ್ ಮಾಡ್ತಾ ಇದ್ದೀರಲ್ಲ. ಸರ ಒಂದ್ಸಲ ಚಿಲ್ಲರ್ ಪಾನ್ ಶಾಪ್ ಅಂತ ಹೇಳಿ ಸರ. ಚಿಲ್ಲರ್ ಪಾನ್ ಶಾಪ್ ಹೇಳಲ್ವಾ ಸರ? ಹೇಳಿ ಸರ್ ಒಂದ್ಸಲ. ಅನ್ಕೋಬಿಟ್ಟವ್ರೆ ಸರ್. ಹೇಳಿ ಸರ, ಹೇಳಿ ಸರ, ಮಾರ್ಕೆಟ್ ಇದೆ. ಹೇಳಿ ಸರ್ ಒಂದ್ಸಲ. ಬೇಡ ಬಿಟ್ಬಿಟ್ಟು ಚಿಲ್ಲರ್ ಪಾನ್ ಶಾಪ್ ಒಂದು ಬ್ರ್ಯಾಂಡ್. ಚಿಲ್ಲರ್ ಪಾನ್ ಶಾಪಿಗೆ ಬಂದ್ರೆ ಆರೋಗ್ಯವಾಗಿರ್ಬೋದು. ಯಾರಿಗಾದ್ರೂ ಕಾಯಿಲೆ ಇದ್ರೆ ಚಿಲ್ಲರ್ ಪಾನ್ ಬಿಡ ತಿನ್ನಿ. ಚಿಲ್ಲರ್ ಪಾನ್ ಶಾಪ್ ಒಂದು ಲೆಜೆಂಡ್. ಚಿಲ್ಲರ್ ಪಾನ್ ಶಾಪ್ ಅಲ್ಲಿ ಏನ್ ಬೇಕಾದ್ರೂ ತಿನ್ಬೋದು. ಚಿಲ್ಲರ್ ಪಾನ್ ಬಿಡ ಇಲ್ಲದೆ ಏನು ಮಾಡಕ್ಕಾಗಲ್ಲ. ನಿಜವಾಗ್ಲೂ ನೀನು ನೋಡಿ ಬಹಳ ಸಂತೋಷ ಪಡ್ಬೇಕು, ದುಃಖ ಪಡ್ಬೇಕು, ಒಂದು ಅರ್ಥ ಆಗ್ತದೆ. ಯಾಕೆ ಯಾಕಿರ್ಬೋದು ಹೇಳು? ಯಾಕೆ ಹೇಳಿ? ಇರ್ಲಾರ್ದೆ ಚಡ್ಡಿ ಒಳಗೆ ಒದ್ದ ಬಿಟ್ಕೊಳ್ಳೋದು ಹೋದ್ರೆ ನಿನ್ನೆ ನೋಡಿ ಸೀರಿಯಸ್ ಆಗಿ ಅವ್ನು ಶರ್ಟ್ ಹರಿಯಕ್ಕೆ ಹೋಗಿ ನೀವೆಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು, ಅದೇ ತರ ಕೈ ಮತ್ತೆ ಅವ್ನಿಗೆ ಡಿಸ್ಲೊಕೇಟ್ ಆಗಿತ್ತು. ಆಲ್ಮೋಸ್ಟ್ ಸರಿಸುಮಾರು ಒಂದು 3 ಗಂಟೆಗಳ ಕಾಲ ಹಾಸ್ಪಿಟಲ್ ಅಲ್ಲಿ ಇದ್ದು ಮತ್ತೆ ಆ ಕೈನ ನೆಟ್ಟಿಗೆ ಮಾಡಿಸ್ಕೊಂಡು ವಾಪಸ್ ಬಂದು ಸ್ಕಿಟ್ ನಾನು ಕಂಪ್ಲೇಂಟ್ ಮಾಡೇ ಮಾಡ್ತೀನಿ ಅಂತ ಹೇಳಿರೋ ಸಂತು.
ಸಾಧು ಸರ್ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಹಾಸ್ಯ ನಟರು ಹಾಸ್ಯ ಮಾಡ್ತಾ ಇರ್ತಾರೆ, ಬಟ್ ಒಳಗಡೆ ಸಾಕಷ್ಟು ನೋವಿರುತ್ತೆ ಅಂತ. ಬರೀ ಒಳಗಡೆ ಎಲ್ಲ, ಆಚೆ ಕಡೆನೂ ಇವತ್ತು ನೋವಿತ್ತು. ಬಟ್ ಆಕ್ಚುಲಿ ನಿಜ ಹೇಳಿ, ಏನಾಯ್ತು, ಏನಕ್ಕೆ ಹಂಗಾಯ್ತು? ಅಂದ್ರೆ ಯಾವ್ದಾದ್ರು ಒಂದು ಫೋರ್ಸ್ ಅಲ್ಲಿ ಹಿಂಗ್ ಎಳ್ದ್ಬಿಟ್ರೆ ಡಿಸ್ಲೊಕೇಟ್ ಆಯ್ತಿತ್ತು. ಬಿಗ್ ಬಾಸ್ ಮನೇಲೂ ಹಂಗೆ ಆಗಿತ್ತು. ಅವಾಗ ಡಾಕ್ಟರ್ MRI ಸ್ಕ್ಯಾನಿಂಗ್ ಎಲ್ಲ ಮಾಡ್ಬಿಟ್ಟು ಇಲ್ಲ ಆಪರೇಷನ್ ಮಾಡಿಸ್ಕೋಬೇಕು ಅಂತಂದ್ರು. ಸರ್ ಈಗ ಶೋ ನಡೀತಾ ಇದೆ, ಮತ್ತೆ ಇವಾಗ ಹೆಂಗ್ ಸರ್ ಮಾಡೋದಕ್ಕೆ ಏನ್ ವರಿ ಮಾಡ್ಕೊಂಡ್ಬಿಡ್ರಿ, ಒಂದ್ ಸ್ವಲ್ಪ ನೀವೆಲ್ಲ ಫ್ರೀ ಆದ್ಮೇಲೆ ಮಾಡಿಸ್ಕೊಳ್ರಿ ಆಪರೇಷನ್ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಅಲ್ಲಿಂದ ಫುಲ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಈ ಶೋಲ್ಡರ್ಗೆ ಜಾಸ್ತಿ ವೆಯ್ಟ್ ಗೀಟ್ ಬೀಳ್ದಾನೆ, ಮತ್ತೆ ಜಾಸ್ತಿ ಇದ್ ಮಾಡ್ದಾನೆ ನನ್ ಕೇರ್ ಮಾಡ್ಕೋತಾ ಇದ್ದೆ. ಸೊ ಈಗ ಸ್ಕಿಟ್ಟು ಹೋಗ್ತಾ 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 ನಾನೇ ಮರ್ತ್ಬಿಟ್ಟು ಈ ಸ್ಕಿಟ್ ನ ಮರಿಲಿಲ್ಲ, ನಿಮ್ನ ತುಂಬಾ ಉರಿಸ್ಬಿಟ್ರು, ಅದಕ್ಕೆ ನೀವು ಪಾಪ ಶರ್ಟ್ ಎಲ್ಲ ಕಿತ್ತಾಕೊಂಡ್ಬಿಟ್ಟು ಇರ್ಬೋದೇನೋ ಅಣ್ಣ. ಅದಕ್ಕೆ ಅದು ಶರ್ಟ್ ಹರಿಯಕ್ ಹೋದಾಗ ಈ ಶೋಲ್ಡರ್ ಹಿಂಗ್ ಲೆಫ್ಟ್ ಸೈಡ್ ಜಾಸ್ತಿ ಪುಷ್ ಆಯ್ತು, ಅದು ಡಿಸ್ಲೊಕೇಟ್ ಆಯ್ತು ಮೇಡಮ್. ಅದು ಈಗ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ರೆ ನಾವೊಂದ್ 3 ವಾರ 4 ವಾರ ರೆಸ್ಟ್ ತಗೊಬೇಕಾಗುತ್ತೆ. ರೆಸ್ಟ್ ತಗೊಂಡ್ಬಿಟ್ರೆ ಈಗಿರೋ ಆಫರ್ಗಳು ಕೆಲಸಗಳು ಎಲ್ಲ ನಿಂತೋಗ್ಬಿಡುತ್ತದೆ. ನಿಂತೋದ್ರೆ ಮತ್ತೆ ಜೀವನ ನಡೆಸೋದು ಹೆಂಗೆ ಅನ್ನೋದು ತುಂಬಾ ವಾಟ್ ನೆಕ್ಸ್ಟ್ ಅನ್ನೋದೇ ನನ್ನ ಮೈಂಡ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಈ ಒಂದು ಎಲ್ಲ ನನ್ನ ಜೀವನ ಸೆಟಲ್ಡ್ ಆದ್ಮೇಲೆ ಮಾಡಿಸ್ಕೊಳ್ಳೋಣ, ಇವಾಗ್ಲೇ ಬೇಡ ಅಂತ ಅನ್ಕೊಂಡು ಹಂಗೆ ಮೂವ್ ಮಾಡ್ತಾ ಇದ್ದೀನಿ. ಕಲಾವಿದರ ಬದುಕೆ ಹಾಗೆ. ತುಕಾಲಿ ಅವ್ರು ಒಬ್ರೇ ಅಲ್ಲ, ಇಲ್ಲಿ ವೇದಿಕೆಯಲ್ಲಿ ಕೂತಿರೋ ಹಲವಾರು ಕಲಾವಿದರ ಹಿಂದೆ ನೂರಾರು ಕತೆಗಳಿದೆ, ನೂರಾರು ವ್ಯಥೆಗಳಿದೆ. ಅವ್ರಿಗೆ ಇಲ್ಲಿ ಕೊಡುವಂತ ಸಮಯಕ್ಕೆ ಅದಕ್ಕೂ ಮೀರಿದಂತ ಹಲವಾರು ತೊಂದರೆಗಳಿದ್ರೂ ಕೂಡ ಅದನ್ನೆಲ್ಲ ಮರೆತು ನಾವು ಕಲಾವಿದರಾಗಿ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ, ಮೈ ಮರ್ತು ಹೋಗ್ತೀವಿ. 2 ವಿಚಾರಕ್ಕೆ ನನಗೆ ತುಕಾಲಿ ಅವರ ಡೆಡಿಕೇಶನ್ ನನಗೆ ಇಷ್ಟ ಆಯ್ತು. ಒಂದು, ಅವ್ರಿಗೆ ಯಾವಾಗ್ಲೂ ತುಂಬಾ ಫೋರ್ಸ್ ಹಾಕಿದ್ರೆ ಅಥವಾ ತುಂಬಾ ಆಕ್ಷನ್ಸ್ ಮಾಡಿದ್ರೆ ಡಿಸ್ಲೊಕೇಟ್ ಆಗುತ್ತೆ ಅಂತ ಗೊತ್ತಿದ್ರು ಒಬ್ಬ ಕಲಾವಿದನಾಗಿ ತನಗೆ ಕೊಟ್ಟಿರುವ ಪಾತ್ರಕ್ಕೆ ಜಸ್ಟಿಫೈ ಮಾಡಬೇಕು ಅಂತ ತನಗಿರುವಂತ ಪ್ರಾಬ್ಲಮ್ಗಳನ್ನ ಮರ್ತು ಒಬ್ಬ ಕಲಾವಿದನಾಗಿ ಡೆಡಿಕೇಟ್ ಮಾಡ್ತಾರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು ತುಕಾಲಿ. 2ನೇದು, ಏನೂ ಆಗದೇನೆ ಬೇರೆ ಯಾವುದಕ್ಕೂ ಒಂದು ನೆವ ಹೇಳಿ ಶೂಟಿಂಗ್ ಬರದೇ ಇರೋದು, ಶೂಟಿಂಗ್ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಒಂದು ಕಮಿಟ್ಮೆಂಟ್ ಇಲ್ದೇ ಇರೋ ಹಲವಾರು ಜನನ್ನ ನಾವು ಕೇಳ್ತಾ ಇರ್ತೀವಿ. ಅವ್ರು ಹಂಗ್ ಮಾಡ್ಬಿಟ್ರು ಸರ್, ಹಿಂಗ್ ಮಾಡ್ಬಿಟ್ರು, ಏನೂ ಇರ್ಲಿಲ್ಲ, ಸುಮ್ನೆ ಹೊಟ್ಟೋದ್ರು ಅಂತ. ಅಂತ ಕಲಾವಿದರ ಮಧ್ಯದಲ್ಲಿ ನಿಮ್ಗೆ ಇನ್ನೂ ಅವಕಾಶ ಸಿಗ್ತಾ ಇದೆ, ಈ ರಂಗಭೂಮಿ ಅಥವಾ ಈ ಕಲೆ ನಿಮ್ಮನ್ನ ಇನ್ನೂ ಬೆಳೆಸ್ತಾ ಇದೆ, ಉಳಿಸ್ಕೊಂಡಿದೆ ಅಂತಂದ್ರೆ ನಿಮ್ಗೆ ಡಿಸ್ಲೊಕೇಟ್ ಆಗಿನೂ ಕೂಡ ಮತ್ತೆ ಬಂದು ಮಿಕ್ಕಿರುವಂತ ಅರ್ಧ ಎಪಿಸೋಡನ್ನ ಮಾಡಿ ಮುಗಿಸಿದ್ರಲ್ಲ, ಆ ಡೆಡಿಕೇಶನ್ ನನಗೆರಡೂ ಇಷ್ಟ ಆಗುತ್ತೆ ತುಕಾಲಿ. ಇನ್ನು ಸ್ಕಿಟ್ ವಿಚಾರಕ್ಕೆ ಬಂದರೆ, ಈ ಸ್ಕಿಟ್ಟಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಮಾನಸ ಮತ್ತೆ ಗೊಬ್ಬರ. ಇಬ್ರು ನಿಮ್ಮಿಬ್ರು ಜೋಡಿ ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ಮಿಬ್ರು ಟೈಮಿಂಗು, ಕೋಆರ್ಡಿನೇಷನ್ ತುಂಬಾನೇ ಚೆನ್ನಾಗಿದೆ. ಮಾನಸ ಅವ್ರು ಸ್ಕಿಟ್ಟಲ್ಲಿ ಬಂದು ಬರೀ ಗಂಡ ಹೆಂಡತಿ ಜಗಳದ ಬಗ್ಗೆನೇ ಮಾತಾಡ್ತಾರೇನೋ, ಮತ್ತೆ ಗಂಡಂಗ್ ಹೊಡಿತಾರೇನೋ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಸರ್ಪ್ರೈಸಿಂಗ್ಲಿ ನಿಮಗೊಂಚೂರು ಬೇರೆ ತರದ ಪಾತ್ರಗಳು ಸಿಕ್ತು. ಆ ಟೈಮಿಂಗ್ ಅಲ್ಲಿ ಆ ಕ್ಯಾಮ್ರಾ ಬಿಟ್ಟಿದ್ದಾಗಿರ್ಬಹುದು, ಈ ತರ ಸಣ್ಣ ಪುಟ್ಟದನ್ನೆಲ್ಲ ತುಂಬಾ ಟೈಮಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ಮಾನಸ. ಒಳ್ಳೊಳ್ಳೆ ಪಾತ್ರ ಸಿಕ್ಕರೆ ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಅಂತ ನನಗೆ ಅನಿಸ್ತಾ ಇದೆ. ಬೆಸ್ಟ್ ಆಫ್ ಲಕ್ ಮಾನಸ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ನನಗೆ ಮ್ಯಾನರಿಸಮ್ ಆಗಲಿ, ಅವರ ಆ್ಯಟಿಟ್ಯೂಡ್ ಆಗಲಿ, ಅದನ್ನು ಕನ್ನಡಕ್ಕೆ ಭಾಷೆನ ತೊಗೊಂಡು ಬಂದಿದ್ದಾಗಲಿ, ನಮ್ಮ ಚಿಲ್ಲರ್ ವಾಸ್ ಸೂಪರ್. ಥ್ಯಾಂಕ್ ಯು. ಸೂಪರ್ ಚಿಲ್ಲರ್. ಈ ಇನ್ಪುಟ್ ಯಾರ್ದು ಚಿಲ್ಲರ್? ಹಾಗೆ ನಾನೇ ಟ್ರೈ ಮಾಡಿದೆ ಮೇಡಮ್, ಬೇರೆ ತರ ಮಾಡೋ. ಆಕ್ಟಿಂಗ್ನ ಮಾಡ್ಬೋದು, ಇನ್ನೊಬ್ಬರನ್ನ ಮಿಮಿಕ್ರಿ ಮಾಡೋದು ತುಂಬಾನೇ ಕಷ್ಟವಾದಂಥ ಕೆಲಸ. ಇವತ್ತು ಅದ್ಭುತವಾಗಿ ಮಾಡಿದೆ ಚಿಲ್ಲರ್ ನೀನು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದೆ ನೀನು. ಆ ಬಾಡಿ ಲ್ಯಾಂಗ್ವೇಜು, ತೆಲುಗು ಸ್ಲ್ಯಾಂಗ್ನ ಕನ್ನಡಕ್ಕೆ ತೊಗೊಂಡು ಬಂದಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಕಣೋ. ಸೂಪರ್ ಬ್ರಿಲಿಯಂಟಾಗಿ ಆ್ಯಕ್ಟ್ ಮಾಡಿದೆ ನೀನು ಅಂತ ನನಗನ್ನಿಸ್ತು. ರೆಕಾರ್ಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಮಾಡೋ ಅಂದ್ರೆ ಬೋನ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಅದೇನು ಮಾಡೋಕ್ಕಾಗಲ್ಲ, ಒಂದು ಆರ್ಟಿಸ್ಟ್ ಅಂದಮೇಲೆ ಮಾಡಬೇಕಾದ್ರೆ ನಾವು ಮೈಮರ್ತು ಮಾಡಲೇಬೇಕಾಗತ್ತೆ. ನೀವು ಅದನ್ನು ಮಾಡಿದ್ದೀರಾ. ಇದರಲ್ಲಿ ನಾನು ವಿಶೇಷವಾಗಿ ಹೇಳ್ಬೇಕಾಗಿದ್ದು ಒಂದು ಪಂಚಂತೂ ನಮ್ಮ ಚಿಲ್ಲರವರು ಆ ಸಡನ್ನಾಗಿ ಬೀಡ ತೆಗೆದು ಬಾಯಿಗೆ ಇಟ್ಬಿಟ್ರಲ್ಲ, ಎಕ್ಸ್ಟ್ರಾರ್ಡಿನರಿ ಅದು. ಆ ಟೈಮಿಂಗು ಮೈಂಡ್ ಬ್ಲೋಯಿಂಗ್. ಓವರಾಲ್ ಆಗಿ ತುಂಬ ಮಜಾ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸಾಧು ಮಹಾರಾಜ್. ನಾನು 45 ನಿಮಿಷ ದರ್ಶನ್ನ ಕಾಲೆಲ್ಲ ಕಟ್ಬಿಟ್ಟು ಮೂಟೆಯಲ್ಲಿ ಕಟ್ಟಿ ಬಿಸಾಕಿದ್ದೆ. 45 ನಿಮಿಷ ಕಾಲು ಹಿಂಗೆ ಕಟ್ಬಿಟ್ಟು ಮೂಟೆ ಮಾಡಿ ನೊಣಗಳು ಬರಬೇಕು ಮುಖದ ಮೇಲೆ, ಆಮೇಲೆ ಏನು ಇರುವೆ ಬರ್ಬೇಕು ಅಂತ ಅನಾಥರು ಸಿನಿಮಾದಲ್ಲಿ ನಂಗೇ ಇತ್ತು 45 ನಿಮಿಷ ದರ್ಶನ್. ಮಾರನೇ ದಿನ 104 ಡಿಗ್ರಿ ಜ್ವರ, 104 ಡಿಗ್ರಿ ಟ್ರೈನ್ದು ಶೂಟಿಂಗ್ ಮಾಡ್ತಾ ಇದ್ದೀನಿ. ನೀವು ಮಾಡಿ ಗುರುಗಳೇ ಅಂತ ಹೇಳ್ಬಿಟ್ಟು ಅವರು ಮಾಡಿ ಅಂತ 104 ಡಿಗ್ರಿ. ಆ ಥರ ಕಲಾವಿದನಿಗಿರೋ ಸ್ಟ್ರೆಂತ್ ಅದು. ಅವನು ಅದರಲ್ಲೇ ಜೀವನ ಮಾಡ್ತಾನೆ, ಅದರಲ್ಲೇ ಬದುಕ್ತಾ ಇರ್ತಾನೆ, ಇನ್ನೊಬ್ಬರಿಗೆ ಸಂತೋಷ ಪಡಿಸೋಕ್ಕೆ ಅವನು ಇರ್ತಾನೆ. ವೆರಿ ಗುಡ್. ನೀವು ಇಷ್ಟ ಆಯಿತು. ಬೇರೆಯವನ ಒಂದು ಆರನ್ನು ಬರಲ್ಲ ಅಂದ್ಬಿಟ್ಟಿರೋನು. ನೀವೆಲ್ಲ ಒಳ್ಳೆ ಕಲಾವಿದರಾಗ್ತೀರಾ.
ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು. ವೆರಿ ಗುಡ್. ಕಲಾವಿದರು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅನ್ನೋದು ಒಂದ್ ಕಡೆ ಆದ್ರೆ, ಕಲಾವಿದರು ಏನೆಲ್ಲ ರಿಸ್ಕ್ ನ ತಗೊಂಡು ಈ ಸ್ಕಿಟ್ ನ ಕಂಪ್ಲೀಟ್ ಮಾಡಬೇಕು ಅನ್ನುವಂತ ಒಂದು ಕಮಿಟ್ಮೆಂಟ್, ಆ ಬದ್ಧತೆಗೆ ನಾವು 3 ಜನ ಕೊಡ್ತಾ ಇದ್ದೀವಿ ಗೋಲ್ಡನ್ ಗೆಲಗೆಲೆ. ಹೆಂಗ ಸರ್ ಫಸ್ಟ್ ಗೋಲ್ಡನ್ ಗಿಲಿಗಿಲಿ? ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು? ಗೋಲ್ಡನ್ ಗಿಲಿ ತಗೊಳಕ್ಕೆ ಸ್ವಂತ ಕೈನೇ ಮುರ್ಕೋಬೇಕಾಯ್ತಲ್ಲ ಅನ್ನೋ ಖುಷಿ ಆಯ್ತು. ಈ ವಿಚಾರ ಮುಂಚೆನೆ ಗೊತ್ತಿರೋ ಹೋದ ವಾರನು ಏನೋ ಮುರಿದಾಗ್ತಾ ಇದ್ದೆ ಅಂತ ಹೇಳ್ತಾ ಇರೋದು. ತಾನೇ? ಹೇಗಿತ್ತು ಇವೆಲ್ಲ ಪ್ರಿಪರೇಷನ್? ಹೆಂಗಿತ್ತು? ಏನಕ್ಕೆ ಮುರಿಯಕ? ಅಲ್ಲ ಸ್ಕಿಟ್ ಕಣಮ್ಮ. ಚೆನ್ನಾಗಿತ್ತು. ಏನೇನ್ ಮಾಡಿದೆ? ಪ್ರಾಕ್ಟೀಸ್ ಮಾಡಿದೆ. ಏನೇ ಹೇಳಿ ಮೇಡಮ್, ಇವನ್ ಬೆಳವಣಿಗೆ ನನಗೆ ಬಹಳ ಖುಷಿ ಕೊಡು. ಯಾವ ತರದಲ್ಲಿ? ಅಲ್ಲ ಬೆಳವಣಿಗೆ ಇದೆಯಲ್ಲ, ಏನದು? ಸಂತು ಒಂಥರ ಹೈಟೆಕ್ ಭಿಕ್ಷಿಕ ಇದ್ದಂಗೆ ಮೇಡಮ್. ಎಲ್ರು ₹1 ₹2 ಕೇಳಿದ್ರೆ ಅವನೇನಿದ್ರು ಚಿನ್ನ ಬೆಳ್ಳಿ ಕೇಳ್ತಾನೆ. ಸರ ಪ್ರೊಡ್ಯೂಸರು ಡಾಲರು ಹೊರ್ತು ಸಂತೋಷಣ್ಣ ಉಂಗ್ರ ಬಿಚ್ಚಿಟ್ಟು ಬಂದವ್ರೆ. ಉಂಗ್ರ ಒಬ್ರು ಕೊಟ್ಟು ಕಳ್ಸವ್ರೆ ಮೇಡಮ್. ಲಾಕೆಟ್ ಕೊಟ್ರು. ಲಾಕೆಟ್ ಕೊಟ್ಟಾಗ ನಾನು ಜೋಬಳಿಗೆ ಇಟ್ಕೊಂಡು ಓಡಾಡ್ತಿದ್ದಾಗ ಅವ್ರು ಕೊರಳಿಗೆ ಹಾಕು ಅಂತ ಕೊಟ್ಟಿದ್ರಲ್ಲ, ಪ್ರೊಡ್ಯೂಸರ್ ಎಲ್ಲಿ ಲಾಕೆಟ್ ಹೆಂಗಿದೆ ಅಂತಂದ್ರು, ಅದೊಂದ್ ಸ್ವಲ್ಪ ಬೆಂಡ್ ಆಗ್ಬಿಟ್ಟಿತ್ತು. ಕೊರಳಿಗೆ ಹಾಕೊಂಡು ಓಡಾಡ್ಬೇಕಲ್ವಾ ಅಂತ ಅಂದ್ರು. ಅದಕ್ಕೆ ಅವ್ರ ಮನೆ ಕರ್ಸ್ಬಿಟ್ಟು ಗಿಫ್ಟ್ ಕೊಟ್ಟು ನಿಮ್ಮಿಬ್ರು ಸ್ನೇಹಕ್ಕೆ ನನ್ನೊಂದು ಅಳಿಲು ಸೇವೆ ಅನ್ಬಿಟ್ಟು ಈ ಚೈನ್ ಕೊಟ್ರಮ್ಮ. ನಿಮ್ಮಿಬ್ಬರು ಸ್ನೇಹಕ್ಕೆ ಅವ್ರು ಯಾಕ್ಲ ಅಳಿಲ್ಲ ಅದರು? ನೀವೇ ಹೇಳಿ, ಜೋಬಳಿಗೆ ಯಾಕೆ ಇಟ್ಕೊಂಡು ಓಡಾಡ್ಬೇಕಿತ್ತು? ಮನೇಲಿ ಇಡ್ಬೋದಿತ್ತಲ್ವಾ? ಅವ್ರು ಯಾಕೆ ಇಟ್ಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ಯಾರಾದ್ರೂ ಸರ ದಾನ ಮಾಡಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದನ್ನ ಟೆಲಿಕಾಸ್ಟ್ ಮಾಡ್ಬೇಡಿ. ನಾಳೆ ಒಬ್ರು ಚೈನ್ ಕೊಡ್ತೀನಿ ಅಂತ ಹೇಳವ್ರೆ. ನಾಳೆ ಒಬ್ರು ಕೊಡ್ತೀನಿ ಅಂದವ್ರು. ಅವನು ಕೊಡ್ತಾವ್ರ, ನೀನೇನ್ ತಗಸ್ಕೊಂಡೆ ಬಿಗ್ ಬಾಸ್ ಇಂದ ಬಂದ್ಮೇಲೆ? ನಂಗೇನು ಕೊಡ್ಲೇ ಇಲ್ಲ. ನೀನು ಒಂದ್ ತಟ್ಟೆ ಇಟ್ಕೊಂಡು ಹೋಗ, ಅವನ ಜೊತೆ ಏನಾರು ಹಾಕ್ತಾರೆ. ಇಲ್ಲ ಮೇಡಮ್, ಇವಳಿಗೆ ಕೊಡ್ಸಿದೀನಿ, ಮಾಡಕ್ ಹಾಕಿದೀನಿ, ಸೇಟು ಮಾಡ್ತಾ ಇದ್ದೇನೆ ಮೇಡಮ್. ಬಂದ ತಕ್ಷಣ ಕೊಡಿಸ್ತೀನಿ ಮೇಡಮ್. ಅದು ಮುಂದಿನ ವಾರ ಈ ಶೂಟಿಂಗ್ ಬರೋ ಒಟ್ಟೊಳಗೆ ಹುಡುಗಂದು ವಾಲೆ ಜುಮ್ಕೆ ಕೊಡಿಸ್ತೀನಿ ಮೇಡಮ್. ಅದಕ್ಕೆ ನೀವೇ ಸಾಕ್ಷಿ, ನಿಮ್ಮ ಮೇಲೆ ಆಣೆಗ್ಲು ಕೊಡಿಸ್ತೀನಿ ಮೇಡಮ್. ಹೌದು ಮೇಡಮ್. ಇವನ್ ಸಾಕ್ಷಿದೇ ಬೇಡ ನನಗೆ. ಯಾಕೆಂದ್ರೆ ಅವ್ನು ಇವಾಗ ಅಲ್ಲಿ ಜುಮ್ಕಿ ಕೊಡಿಸ್ತಾನೆ ಅಂದಿದ್ದು, ಯಾರು ಇನ್ನೊಬ್ರು ಸರ ಕೊಡ್ತಾರಲ್ಲ ಅದನ್ನ ಕರಗಿಸಿ ಜುಮ್ಸ್ಕಿ ಮಾಡೋದ ಅಂತ ಇವನ್ ಐಡಿಯಾ ಐತಿದ್ದು. 5 ನನ್ ಸ್ವಂತ ದುಡ್ಡು ಮೇಲೆ ಕೊಡ್ತಾ ಇದ್ ಮೇಡಮ್. ಪೇಮೆಂಟ್ ಆಯ್ತದೆ ಬಿಗ್ ಬಾಸ್. ಈಗ ಆದ ತಕ್ಷಣನೇ ಇವಳಿಗೆ ವಾಲೆ ಜುಮ್ಕಿ ಕೊಡ್ತೀನಿ. ಬಿಗ್ ಬಾಸ್ ನಿನ್ ದುಡ್ಮೆಯಲ್ಲಿ ಹೊರ್ತು ಸಂತೋಷ್ ದುಡ್ಮೆ ಅದು. ನಾನು ಏನು ಮಾಡ್ಲಿಲ್ವಾ? ಏನ್ ಮಾಡ್ದೆ ಮೇಡಮ್? ನಾನು ಬಿಗ್ ಬಾಸ್ ಅಲ್ಲಿ ಏನು ಮಾಡ್ಲಿಲ್ವಾ? ಸುಮ್ನೆ ಬಂದೆ ಅಂತ ಇವರೆಲ್ಲ ಆಡ್ಕತ್ತವ್ರಲ್ಲ. ಏನ್ ಮಾಡ್ದೆ ಅಂತ ಹೇಳು ಅಲ್ಲಿ. ಊರಲ್ಲಿ ಆಯ್ತು, ಏನು ಮಾಡೇ ಇಲ್ಲ. ಅಲ್ಲಿ ನಾವು ಶುಂಠಿ ಹಾಕಿದೀನಿ. ಶುಂಠಿ ಮಾರ್ಬಿಟ್ಟು ಒಂದೇ ದುಡ್ಡಲ್ಲಿ ಇವಳಿಗೆ ವಾಲೆ ಜುಮ್ಕಿ ಮಾಡಿಸ್ತೀನಿ ಮೇಡಮ್. ಅವಳಿಗೆ ಏನಾದ್ರು ಕೊಡ್ಸಿದ್ರೆ ಸಾಕು, ನನ್ಗೆ ಚಿನ್ನ ಅಂತಾಳ ಅವಳು. ಅವಳು ಇಲ್ಲಿ ಮಾತ್ರ ಡೌ ಮಾಡ್ತಾ ಇದ್ದಾಳೆ. ಎಷ್ಟೋ ಸಲ ಸೇಟು ಅಂಗಡಿಗೆ ಹೋಗಿ ನಿಂಗೆ ಏನ್ ಬೇಕು ತಗೋ ಅಂತ ಹೇಳಿದೀನಿ, ಅವಳು ತಗೊಳಕ್ಕೆ ಬರಲ್ಲ ಮೇಡಮ್. ಸ್ವಂತದ ಮೇಲೆ ಹಣೆ ನಂಗೆ ಅಂದೇ ಇಲ್ಲ ಮೇಡಮ್. ನಾನು ಆಣೆ ಮಾಡಿ ಹೇಳತ್ತೀನ, ಇದು ಸೀರಿಯಸ್ ಆಗಿ ನಡೀತದೆ, ಕಾಮಿಡಿ ಅಲ್ಲ. ಅನ್ಕೋ. ಒಟ್ಟಲ್ಲಿ ಮುಂದಿನ ವಾರ ಅವನು ಸೇಟುಗೆ ಮಾಡಕ್ಕೆ ಹೇಳಿದಾನಂತೆ. ಸೇಟು ಮಾಡ್ತಾ ಇದ್ದಾನಂತೆ. ಏನ್ ತಲೆ ಕೆಡ್ಸ್ಕೊಬೇಡ. ಒಟ್ಟಲ್ಲಿ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ, ಹಾಗೆ ನಿಮ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಈಗ ಈ ನಗುವಿನ ಜಾತ್ರೆಗೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಕಲರ್ಸ್ ಕನ್ನಡದ ಹೊಸ ಜೋಡಿಗಳಾದಂತ ಕರ್ಣ ಹಾಗೂ ಸಾಹಿತ್ಯ. ಬಲಿ ಚಪ್ಪಾಳೆ. ಕರಿಮಣಿ ಧಾರಾವಾಹಿ ತಂಡದಿಂದ ನಾಯಕ ಕರ್ಣ ಹಾಗೂ ನಾಯಕಿ ಸಾಹಿತ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಲ್ಲಿ ಇವರಿಬ್ಬರಿಗೂ ಜೋರಾದ ಚಪ್ಪಾಳೆ. ಮೊದಲಿಗೆ ನಿಮ್ಗೆ ಸ್ಪೆಷಲಿ ಕರ್ಣ, ನಿಮಗೆ
ವೆಲ್ಕಮ್ ಟು ಕಲರ್ಸ್ ಕನ್ನಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಸೊ ಯು. ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ಏನಿಸ್ತದೆ? ತುಂಬಾ ಖುಷಿ ಇದೆ ನನಗೆ. ಈ ತರದೊಂದು ಆಪರ್ಚುನಿಟಿ ನನಗೆ ತುಂಬಾನೇ ಖುಷಿ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ ಕಲರ್ಸ್ ಫ್ಯಾಮಿಲಿ. ವೆರಿ ನೈಸ್. ಇನ್ನ ಸಾಹಿತ್ಯ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಮತ್ತೊಮ್ಮೆ ಮರಳಿ ಸ್ವಾಗತ. ಥ್ಯಾಂಕ್ ಯು. ಯಾವಾಗಲೂ ಹೇಳೋ ಥರ ಕಲರ್ಸ್ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ಕಲರ್ಸ್ ಕನ್ನಡಗೆ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಗಿಚ್ಚಿ ಗಿಲಿ ಗಿಲಿ ಟೀಮ್ ಇವತ್ತು ನಮ್ಮನ್ನ ಇಲ್ಲಿಗೆ ಕರೆಸೋದಕ್ಕೆ. ಸ್ಕಿಟ್ಸ್ ನೋಡೋಕೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಖಂಡಿತವಾಗ್ಲೂ ನಿಮ್ಮ ಕರಿಮಣಿ ಧಾರಾವಾಹಿ ಬಗ್ಗೆ ನಾನು ಇನ್ನೊಂದಷ್ಟು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮನ್ನ ನಗ್ಸೋದಕ್ಕೆ ಅಂತಾನೆ ನಮ್ಮ ಟೀಮ್ ರೆಡಿಯಾಗಿ ಕೂತಿದ್ದಾರೆ. ಪ್ಲೀಸ್ ಜಾಯ್ನ್ ಅವರ್ ಟೀಮ್. ಥ್ಯಾಂಕ್ ಯು. ಎಸ್. ಮುಂದಿನ ಸ್ಕಿಟ್ಗೆ ಹೋಗುವಂತ ಸಮಯ. ಯೂಟ್ಯೂಬ್ ಅಲ್ಲಿ ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೋದವನ್ ಕತೆನೆ ಪ್ರ್ಯಾಂಕ್ ಆಗೋದಾಗ ಹೇಗಿರುತ್ತೆ ಇದನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಶಿವು, ದೀಕ್ಷಾ, ಪುನೀತಾ ಹಾಗೂ ಮೋಹನ್. ಹಾಯ್ 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 ಹಾಯ್, ನಮಸ್ಕಾರ ನಮಸ್ಕಾರ. ಏನ್ ಫ್ಯಾನ್ಸ್ ಎಲ್ಲಿ ನಾನ್ ಗೊತ್ತಲ್ಲ, ಫೇಮಸ್ ಸ್ಮೈಲಿಂಗ್ ಸ್ಟಾರ್ ಯೂಟ್ಯೂಬರ್ ನಿರಂಜನ್ ದೇಶಪಾಂಡೆ. ಮೇಡಮ್, ಹೋದ್ಸಲ ಜಾಸ್ತಿ ಫ್ಲೋರ್ ಕಾಮಿಡಿ ಮಾಡಿದೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಅದಕ್ಕೆ ಇವತ್ತು ಕಂಟೆಂಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ಬಕ್ರಾ ಮಾಡಿ ಫ್ರ್ಯಾಂಕ್ ಮಾಡಿ ಟೆಲಿಕಾಸ್ಟ್ ಮಾಡಿ ನೋಡಿ ಇವತ್ತು ಮಜಾ. ಬತಾವ್ನಿ ಅವನೊಬ್ಬ ಬಂದ. ನಮಸ್ಕಾರ, ನನ್ನ ಹೆಸರು ನರಸಿಂಹರಾಜ್ ಅಂತ. ನಮ್ಮೂರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ್ತವ ಪಂಟ್ರಳ್ಳಿ. ನನ್ನ ಮಗಳು ಒಂದ್ ವಾರ ಆಯ್ತು ಮನೆ ಬಿಟ್ಟು ತಪ್ಸ್ಕೊಂಡು ಹುಡ್ಕೊಂಡ್ ಬಂದೀವ್ರಿ. ಇಲ್ಲಿ ನೋಡಿದ್ರೆ ಎಲ್ಲ ಲೈಟ್ ಮಕ್ಕಕ್ಕೆ ಹೊಡಿತಾವೆ. ಎತ್ಲಾಕ್ ಹೋಗ್ಬೇಕಂತ ಗೊತ್ತಾಗೋಲ್ತು. ಏನು ಅಂದ್ರಿ? ನಾನೇನು ಅಂದಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನು? ಇನ್ನೊಂಚೂರು ಗಟ್ಟಿ ಮಾತಾಡ್ಬೇಕಲ್ವೇನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನು? ನೀನ್ ಯಾರು ನನಗೇನು ಗೊತ್ತಾಗ? ಎಲ್ಲ ಮಾಡಿದ್ಮೇಲೂ ಏನು ಗೊತ್ತಿಲ್ದಿರೋ ತರ ಆಡ್ತಿದ್ದೀರೇನು? ಯಾರು ನನ್ನ ಸಹಾಯಕ್ಕೆ ಬರೋದಿಲ್ವೇನು? ಇಲ್ಲಿ ನಾನಿಲ್ವೇನು? ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ. 8 ಆನೆ ಚಾಕ್ಲೇಟ್ ಕೊಡ್ಸ್ತೀನಿ ಅಂತ 8 ತಿಂಗಳು ಮಾಡ್ಬಿಟ್ಟಿದ್ದಾನೆ ಸರ್. ಲೇ ಮುದುಕ, ಏನೋ ಈ ವಯಸ್ಸಲ್ಲಿ ನಿನ್ ಸಾಧನೆ. ಆ ಯಂಗ್ಸ್ ನಾನು ನೋಡೇ ಇಲ್ಲ. ನೋಡೇ ಇಲ್ಲ ಅಂತಾನಲ್ಲಮ್ಮ. ಹೌದು ಸರ್, ಲೈಟ್ ಆಫ್ ಮಾಡ್ಕೊಂಡಿದ್ವಿ. ಲೈಟ್ ಆಫ್ ಮಾಡ್ಕೊಂಡಿದ್ದ. ಲೇ ಇದೇನೋ ಲೈಟ್ ಆಫ್ ಮಾಡ್ಕೊಂಡು ಬೆಳ್ಳುಳ್ಳಿ ಕಬಾಬು. ಗೊತ್ತಿಲ್ಲ ನಂಗೆ. ನನ್ನ ಹೆಂಡತಿ ಇನ್ನೊಂದು ಬೇಕು ಅಂದ್ರೆ ನನ್ನ ಕೈಲಿ ಆಗ್ಲಿಲ್ಲ. ನಾನು ಹೆಂಗ ಮಾಡ್ತೀನಿ? ಅವ್ನ ಮಗು ನಂದೇ ಅಲ್ಲ ಅಂತಾನಲ್ಲಮ್ಮ. ಮಗು ಅವ್ರದೆಲ್ಲ ಅಂತಿದಾರ. DNA ಟೆಸ್ಟ್ ಮಾಡಕ್ ಹೇಳಿ ಸರ್. ಬನ್ನಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಒಂದು ಟೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ. ನನ್ನ ಪೇಷಂಟ್ ಚೆಕ್ ಮಾಡ್ತಿದ್ರಿ ನೀವು. ಮಕ ಚರ್ಚೆ. ಫ್ರ್ಯಾಂಕ್ ಬಕ್ರಾ ಅಲ್ಲಿ ನೋಡಿ ಕ್ಯಾಮ್ರಾ ಇದೆ. ಹಾಯ್ ಹೇಳಿ. ಹಾಯ್. ಫ್ರ್ಯಾಂಕ್ ಮಾಡಿದ್ದು ಸರ್. ಇವ್ರು ಇಷ್ಟೊತ್ತು ಮಾಡಿದ್ದು ಆಕ್ಟಿಂಗ್. ನನ್ನ ಪಾತ್ರವನ್ನು ಮೆಚ್ಚಿ ಸಾಧು ಸರ್ ಅವರು ನನಗೆ 100 ರೂಪಾಯಿ ಮೂವಿ ಮಾಡಿದ್ದಾರೆ. ಧನ್ಯವಾದಗಳು. ಅಲ್ಲಪ್ಪ ನಿರಂಜನ, ಎಲ್ರು ರೀಲ್ಸ್ ಮಾಡ್ಬಿಟ್ಟು ಸ್ಟಾರ್ಸ್ ಆಗ್ತಾರೆ. ನೀನ್ ಯಾಕೆ ಸ್ಟಾರ್ ಆಗ್ಬಿಟ್ಟು ರೀಲ್ಸ್ ಮಾಡ್ತಿದ್ದೀಯ? ಹಿಂಗೆಲ್ಲ ಆದ್ರೆ ನೀನು ಸಟ್ಲ್ ಆಗಿರಕ್ ಆಗೋದೇ ಇಲ್ಲ ಬಿಡು. ಸರ್, ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮಾತು ಕೇಳ್ತೀನಿ. ಸಟ್ಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಶಟ್ಲ್ ಕಾಕ್ ಆಡ್ಬೇಕು. ಇಲ್ಲಿ ಸಟ್ಲ್ ಕಾಕ್ ಆಗ್ತಾ ಇದೆ ಸರ್ ಜೀವನ. ಹಂಗಲ್ಲ ಕಣೋ, ಸೆಟಲ್ ಆಗಿರೋ ಹುಡುಗಿನ ಮದುವೆ ಆಗ್ಬೇಕು ಅಂದೆ. ಸರ್, ನಮ್ಗೆ ಯಾರು ಹುಡುಗಿರು ಬೀಳ್ತಾರೆ ಸರ್? ಯಾಕೆ ಬಿಡಲ್ಲ? ನನಗೊಬ್ರು ಜಮೀನ್ದಾರ್ ಇದಾರೆ. ಅವಳ ಮಗಳು ಕೋಟ್ಯಾಧಿಪತಿ. ಹೌದಾ ಸರ್? ಅವ್ನ ಏನ್ರ ನೀವ್ ಮದುವೆ ಆಗ್ಬಿಟ್ರೆ ಈ ರೋಡಲ್ಲಿ ನಿಂತ್ಕೊಂಡು ಚೋಟು ಇದೊಂದು ವಿಡಿಯೋ ಮಾಡು. ಚೋಟು ಇಲ್ಲಿ ಜನ ಬರ್ತವ್ರ ಇಲ್ಲೊಂದು ತೆಗಿ. ಚೋಟುನ ಹಿಂಗ್ ತೆಗಿ ಅನ್ನೋ ತಪ್ಪುತ್ತೆ. ಅಂತ ಜಮೀನ್ದಾರ್ ಮಗಳು ನನಗೆ ಹೆಂಗ್ ಬೀಳ್ಬೇಕು ಸರ್? ಬೀಳ್ತಾಳೆ. ಯಾಕೆ ಬೀಳಲ್ಲ? ಅವಳಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ನನಗೆ ವಿನಯ್ ಅಂದ್ರೆ ತುಂಬಾ ಇಷ್ಟ ಸರ್. ಬಟ್ ಅವ್ನ್ ಗೆಲ್ಲೇ ಇಲ್ಲ. ನಾನು ಹೇಳಿದ್ದು ಬಿಗ್ ಬಾಸ್ ಅಲ್ಲ, ಸಂಗೀತ ಹಾಡೋದಂದ್ರೆ ಬಹಳ ಇಷ್ಟ ಅವಳಿಗೆ. ಓಕೆ,
ಅಲ್ಲಿ ನೋಡು ಇಲ್ಲ ಐತಲ್ಲ ಅದೇ ಮನೆ ಪಟಾಯಿಸು ಕೋಟಿಧಿಪತಿ ಆಗು ರೀಲ್ಸ್ ಎಲ್ಲ ಜಾಸ್ತಿ ಮಾಡ್ಬಿಡು. ಓಕೆ ಸರ್ ಬರ್ತೀನಿ ಸರ್. ಲೈಫ್ ಸೆಟ್ಲ್ ಆಗ್ಬೇಕೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡ್ಬೇಕತ್ತಲ್ಲ ಸರ್, ಹೇಳ್ತೀನಿ ಇವಾಗ ಹಾಡು. ಜಾಜಿ ಮಲ್ಲಿಗೆ ನೋಡೆ ಸೋಜುಗಾದ ಹೂವೆ ನೋಡೆ ಇದು ಯಾವ ಸರ್ ಮುನಿಯಮ್ಮನ್ ಸಾಂಗು? ಕಮಲದ ಹೂ ನಿನ್ನ ಕಾಣದೆ ಇರಲಾರೆ ಮಲ್ಲಿಗೆ ಮಾಲೆ ಯಾರದು? ಯಾವುದದು ಸುಮಧುರ ಕಂಠ? ಯಾವುದದು ಮಾಧುರ್ಯವಾದ ಧ್ವನಿ? ಯಾರದು? ಎಕ್ಸ್ಕ್ಯೂಸ್ ಮೀ. ಯಾವ್ದೋ ಜಾಜಿ ಮಲ್ಲಿಗೆ ಬರ್ತಂದ್ರೆ ಹೂಜಿ ಗಿಡ ಬಂದ್ಬಿಟ್ಟದಲ್ಲ ಸರ್. ಹಾಡು ಹಾಡಿದ್ದು ನಾನೇ ನೀವೇನಾ? ಎಸ್ ನಾನೇ ಆಫ್ ಕೋರ್ಸ್. ಓ ಮೈ ಗಾಡ್, ಹೌ ಸ್ವೀಟ್. ನೀವು ಸಿಂಗರಾ? ಎಸ್ ಮೊದಲು ಸಿಂಗಲ್ ಆಗಿದ್ದೆ, ನಿಮ್ಮನ್ನ ನೋಡಿ ಕಂಗಾಲಾಗಿ 5 ನಿಮಿಷ ಹಿಂದೆ ಸಿಂಗರ್ ಆಗ್ಬಿಟ್ಟೆ. ಓ ಮೈ ಗಾಡ್, ನಮ್ದು ಸಿಂಗರ್ ಫ್ಯಾಮಿಲಿ. ಹೌದಾ? ನಿಮ್ಗೆ ಸೋನು ನಿಗಮ್ ಗೊತ್ತಾ? ಗೊತ್ತು ಗೊತ್ತು ಗೊತ್ತು. ನಾನು ಅವ್ರ ತಮ್ಮ ವಿದ್ಯುತ್ ನಿಗಮ ಅಂತ. ವಿದ್ಯುತ್ ನಿಗಮ್ ಅಂದ್ರೆ ನೀವೇನಾ? ಹೌದೌದು. ಸ್ವೀಟ್. ಏನ್ ಗೊತ್ತಾ, ನಂಗೆ ನಿಮ್ ಸ್ವರ ತುಂಬಾ ಇಂಪ್ರೆಸ್ ಆಯ್ತು. ಒಂಚೂರು ದೂರ ನಿಂತ್ಕೊಂಡು ಮಾತಾಡಿ. ಏನ್ ಗೊತ್ತಾ, ನಂಗೆ ನೀವಂದ್ರೆ ಇಷ್ಟ. ಏನಂದ್ರೆ ನಾನು ನಿಮ್ಗೊಂದು ಮಾತು ಕೇಳಲ್ಲ? ಬಂತು ಸರ್ ರೂಟ್ಗೆ. ಪ್ರಪೋಸ್ ಒಪ್ಕೊಂಡ್ಬಿಟ್ಟು ಲೈಫ್ನ ಟಿಂಕ್ರಿಂಗು ಮಾಡ್ಕೊಂಡು ಸಟ್ಲ್ ಆಗ್ಬಿಡ್ತೀನಿ. ಹೇಳಿ 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 ಹೇಳಿ. ನನ್ನಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲಪ್ಪ. ನನಗೂ ಗೊತ್ತಾಗ್ತಿಲ್ಲ. ಹೇಳಿ ಹೇಳಿ. ಏನಂತ ಹೇಳಿದ್ರೆ, ಈ ಹುಡುಗರೆಲ್ಲ ನಾನೊಂದು ಮಾತಾಡಿದ್ರೆ ಸಾಕು, ನೆಕ್ಸ್ಟ್ ಮೂಮೆಂಟ್ಗೆ ಐ ಲವ್ ಅಂದ್ಬಿಡ್ತಾರೆ. ಅದಕ್ಕೆ ನಂಗೆ ಈ ಪ್ರೀತಿ ಪ್ರೇಮದ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಆದ್ರೆ ನೀವು ನನ್ನ ಹೇಳಿ 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 ನನ್ನ ಹೇಳಿ ಕೊನೆವರೆಗೂ ನನ್ನ ಜೊತೆ ನನ್ಗೆ ಬೆಸ್ಟ್ ಫ್ರೆಂಡ್ ಆಗಿರ್ತೀರಾ? ಯಾವ ಸರ್ ಇದು? ಇವಳೇ ಏನಾರು ಸಟ್ಲ್ ಆಗೋಣ ಅಂತಂದ್ರೆ ಇವಳೇ ಫ್ರೆಂಡ್ ಆಗಿರೋಣ ಅಂತಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಹಾಗಲ್ಲ, ನನ್ಗೂ ನನ್ನ ಹುಡುಗ ಹೀಗೆ ಇರ್ಬೇಕಂತ ಕನ್ಸಿರುತ್ತಲ್ವಾ? ಹೌದಾ? ನಾನ್ ಮದ್ವೆ ಆಗೋ ಹುಡುಗನ ವಾಯ್ಸು ಸುದೀಪ್ ಸರ್ ತರ ಇರ್ಬೇಕು. ನಾನ್ ಮದ್ವೆ ಆಗೋ ಹುಡುಗನ ಫಿಸಿಕ್ಕು ದರ್ಶನ್ ಸರ್ ತರ ಇರ್ಬೇಕು. ಸೆನ್ಸ್ ಆಫ್ ಹ್ಯೂಮರು ಉಪೇಂದ್ರ ಸರ್ ತರ ಇರ್ಬೇಕು. ಅದಕ್ಕೆ ನೀನು ಹಂಗಿರ್ಬೇಕು. ಏನಿಲ್ಲ, ಹೇಳಿ ಹೇಳಿ. ಚೆನ್ನಾಗಿದೆ ಕನಸು, ಒಳ್ಳೆ ಕನಸು, ಒಳ್ಳೆ ಕನಸು. ಹಾಗಾಗಿ ಈಗ ನೀವು ನನ್ನ ಬಗ್ಗೆ ಆತರ ಹುಚ್ಚು ಕನಸುಗಳನ್ನೆಲ್ಲ ಕಟ್ಕೊಳ್ಳಲ್ಲ ತಾನೆ? ಇಲ್ಲ 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 ಅಲ್ಲ? ನಾ ಬರ್ತೀನಿ. ಬರ್ಲಾ? ಬನ್ನಿ ಬನ್ನಿ. ಅವಳು ಸಿಕ್ಲಿಲ್ವಲ್ಲೋ ಚಿಲ್ಲ. ಇರಿ ತಡ್ಕೊಳ್ಳಿ ಬರೋದೇ ವಿದ್ಯುತ್ ನಿಗಮ್. ಇದೇ ಖುಷಿಗೆ ನಂಗೊಂದು ಹಾಡಾಡಲ್ವಾ? ನಿಮ್ಗೋಸ್ಕರನ ದೇವರ ಮಾಲೆ ಚಂದವ ಗರಗರ ತಿರುಗುತ್ತ ಕಣ್ಣ 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 ಗರಗರ ತಿರುಗುತ್ತ ಕಣ್ಣ ಏನು ಈಕಿ ರೂಪ? ನಾನು 7 ಜನ್ಮದ ಪಾಪ. ಯಾವ ಜನ್ಮಲ್ಲಿ ಸಿಕ್ಕೋ ಸಾರ್? ಲೈಫ್ ಸೆಟ್ಲ್ ಹಾಕೋಸ್ಕರ ಇದನ್ನೆಲ್ಲ ಮಾಡ್ಬೇಕಾ? ಸತ್ರು ಪರವಾಗಿಲ್ಲ, ನಾನ್ ಮಾತ್ರ ಎಲ್ಲಿ ಹೋಗ್ತೀನಿ? ಎಲ್ಲಿ ಹೋಗ್ತೀನಿ? ಓಡೋಗ್ತೀನಿ ನಾನು, ಓಡ್ಬಿಡ್ತೀನಿ. ಯಾಕೆ? ಅಲ್ಲಿ ನೋಡು, ನಮ್ ಜಮೀನ್ದಾರ್ ಬರ್ತಾವ್ರೆ. ಚಪ್ಪಾಳೆ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ನಾನು ಹೇಳ್ತೇನೆ.
ಯಜಮಾನ್ರಿ ಏನ್ ಹೇಳ್ತಾವ್ರಂದ್ರೆ ಇರೋ ನಾನೇ ಹೇಳ್ತೇನೆ. ಹೋದ್ನ ವಾರ ಮೇಡಮ್ ಡೈಲಾಗ್ ಇವ್ರ ನಾನೇ ಹೇಳ್ತೇನೆ, ನೀವೇನು ಹೇಳ್ಬೇಡಿ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ಇವತ್ತು ಡೈಲಾಗ್ ಮರ್ತೋಯ್ತು. ಈಗ ಇದು ಕೇಳಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಶಿವ, ಅಪರ ನನ್ನ ಮಗಳು ಹುಡುಗ ಹುಡ್ತಿ ಅಂತ ಹೇಳಿದ್ಯಲ್ಲ, ಏನಾಯ್ತು? ಹುಡುಕಿದ್ದೀನಿ. ಆ ಕಾಕನ್ ಕೋಟೆ ಅಂತ ಕರಿ ಬಸ್ಸು ಅಂತ ಸಾಕದಾಗಿದೆ ನೋಡಕ್ ಮಾತ್ರ. ನೋಡಿ ಬೆಳ್ಳಗಿದಾನೆ. ಬೆಳ್ಳಗಿದಾನಂತೆ. ಜಾತ್ಕ ಜಾತಕ ಎಲ್ಲ ಚೆನ್ನಾಗಿದೆ. ಇನ್ಸ್ಟಾ ಐಡಿ ಅದು ಅದೊಂದಿಲ್ಲ. ಇಷ್ಟ ಐಡಿ ಅದು ಮುಖ್ಯ. ಹೌದು, ಇಲ್ದಿದ್ರೆ ನಮ್ಮ ಚಂದ್ರಪ್ಪ ಚಂದ್ರಪ್ರಭುದರ ಮದುವೆ ಆದ್ಮೇಲೆ ಗೊತ್ತಾದ್ರೆ ಕಷ್ಟ. ಗೊತ್ತಾಯ್ತಾ? ಎನರ್ಜಿ ಸಖತ್ತಾಗಿದೆ. ಅವ್ನ ಮಗಳಿಗೆ ಮದುವೆ ಮಾಡಕ್ಕೆ ತುದಿಗಾಲಲ್ಲಿ ನಿಂತವನೇ. ಏನಾದ್ರೂ ಮಾಡಿ ಪಟಾಯಿಸ್ಕೊಂಡು ಮದುವೆ ಆಗು ಹಂಗಂತೀಯ? ಮೊದ್ಲು ಅವ್ನು ಕಳಿಸು. ನಮ್ ಮುಗೀತು ಪೊಸಿಷನ್. ಬಾ ಇಷ್ಟೇನಾ? ಅಯ್ಯಯ್ಯೋ ಸರ್, ಪಟಾಯಿಸ್ಕೋಸ್ಕರ ಏನೇನೆಲ್ಲ ಮಾಡಬೇಕು ಸರ್? ಒಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ದೀಕ್ಷಾ ಅವ್ರೆ, ದೀಕ್ಷಾ ಬನ್ನಿ, ಕರೆದೆ. ನನ್ನ ಮಾನ ಮರ್ಯಾದೆ ಬಿಟ್ಟು ನಂದ್ರೂ ಪರವಾಗಿಲ್ಲ. ನನ್ನ ಲೈಫಲ್ಲಿ ನಾನು ಯಾರಿಗೂ ಸೋತಿರ್ಲಿಲ್ಲ. ನೋಡಿ, ನೀವು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಭಿಕ್ಷೆ ಬೇಡ್ಕೊಂಡ್ಬಿಡ್ತೀನಿ. ನೀವು ಒಪ್ಕೊಂಡ್ರೆ ನನ್ನ ಜೀವನಕ್ಕೊಂದು ಮೋಕ್ಷ ಸಿಗುತ್ತೆ. ಇಬ್ರು ಮದ್ವೆ ಆಗೋಣ, ಒಪ್ಕೊಳ್ಳಿ. ನಾನು ನಿಮ್ಮನ್ನ ಮದ್ವೆ ಆಗೋದಾ? ನನ್ಗೂ ಒಂದು ಟೇಸ್ಟ್ ಇದೆ, ಅದನ್ನೇ ಟೇಸ್ಟ್ ಮಾಡೋಣ ಅಂದೆ. ಪ್ರಪಂಚದಲ್ಲಿರೋ ಹುಡುಗರೆಲ್ಲ ಸತ್ತೋಗಿ ನೀನ್ ಒಬ್ನೇ ಬದುಕಿದೆ ಅಂತ ಹೇಳಿದ್ರು ಕತ್ತಿಸ್ಕೊಂಡ್ಬೇಕ ಸತ್ತೋಗ್ತೀನಿ ವಿನಃ ನಿನ್ನ ಅಂತೂ ಮದ್ವೆ ಆಗೋದಿಲ್ಲ. ಕ್ಲಾರಿಟಿ ಬೇಕಿತ್ತು. ನಿರಂಜನ್ ಇನ್ನು ಕೂತಿದ್ಯಲ್ಲ ಸಾಯ್ತಾನೆ. ಇನ್ ಯಾವತ್ತೂ ನಿನ್ ಮುಖ ನಂಗೆ ತೋರಿಸ್ಬೇಡ, ಗೊತ್ತಾಯ್ತಾ? ಗುಡ್ ಬಾಯ್. ಇಂಥವಳ ನಾನು ಕಟ್ಕೋಬೇಕಾ? ನನ್ನ ಕೈಲಾಗಲ್ಲ. ನಾನು ಅವಮಾನ ಹೋಗ್ತಿದ್ದೀನಿ ನೀನು. ನಿನ್ ಮಕ್ಕೆಷ್ಟು ಅವಳು ಒಪ್ಕೋತಾ ಇಲ್ಲ ಕಣ. ಹೆಂಗಾದ್ರೂ ಮಾಡಿ ಒಪ್ಸೋ. ಹೆಂಗ ಒಪ್ಪಿಸ್ಲಿ? ಅಯ್ಯೋ ದಡ್ಡ, ಕೋಮಲ್ ಸರ್ ಒಂದ್ ಸಿನಿಮಾದಲ್ಲಿ ಮಾಡಿಲ್ವಾ? ಯಾವ ಸಿನಿಮಾ ಹೇಳು? ಸೇವಂತಿ. ಹೀರೋ ಹೋಗ್ಬಿಟ್ಟು ತಾಳಿ ಕಟ್ತಾನ ನೋಡ್ ರಾತ್ರಿ. ಕಟ್ಟು. ಎಂತ ಐಡಿಯಾ ಕೊಟ್ಟು? ನಾನೆಲ್ಲ ಐಡಿಯಾ ಕೊಟ್ಟೆ, ಸ್ಕ್ರಿಪ್ಟ್ ಅಲ್ಲಿ ಇದ್ದು ಹೇಳ್ದೆ. ಮಗನ್ ಮೆಟ್ ಗಿಟ್ಟಲ್ಲಿ ಹೊಡೆದ್ ಬಿಡ್ತೀನಿ ಸರ್. ಒಳ್ಳೆ ಐಡಿಯಾ ಕೊಟ್ಟವನೆ. ಹೆಂಗೋ ಸಟ್ಲ್ ಆಗ್ಬಿಡ್ತೇನೆ, ತಾಳಿ ಕಟ್ಬಿಡ್ತೀನಿ ಗ್ಯಾಪಲ್ಲಿ. ಇನ್ನೇನ್ ಕಟ್ಟಕ್ಕಾಯ್ತದ ಒಳಗೆ? ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ. ಅಯ್ಯೋ, ತಾಳಿನ ಯಾರ್ ಕಟ್ಟಿದ್ದು? ಅಯ್ಯೋ, ಯಾರ್ ಕಟ್ಟಿದ್ದು ನನ್ ತಾಳಿನ? ನನ್ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ನೀವ್ ನೋಡಿದ್ರ? ನಂಗ್ ಗೊತ್ತಾಯ್ತು. ಕೋಮಿ, ನೀವೇ ತಾನೇ? ಅಲ್ಲಲ್ಲ ಕೋಮಿ, ನೀವೇ ತಾನೇ ನಂಗ್ ತಾಳಿ ಕಟ್ಟಿರೋ ಸ್ವಾಮಿ? ಸ್ವಾಮಿ, ನಾನು ಅಷ್ಟೊಂದು ಡಮ್ಮಿ ಅಲ್ಲ. ಇವ್ನು ನಂಬಿದ್ರೆ ಮಾತ್ರ. ನೀವಲ್ವಾ? ಅಯ್ಯೋ, ಹಾಗಿದ್ರೆ ನಂಗೆ ತಾಳಿ ಕಟ್ಟಿರೋರು ಯಾರು? ಯಾರು ತಾಳಿ ಕಟ್ಟಿರೋದು? ಕಳ್ಳ. ಕೋಕಿ, ನೀವೇ ತಾನೇ ನಂಗೆ ತಾಳಿ ಕಟ್ಟಿರೋ ಜಾಕಿ? ಜಾಕಿಗೆ ಹಿಂಗ್ ಬಂದ್ ತಾಳಿ ಕಟ್ರ? ಹಿಂಗ್ ಬಂದ್ ತಾಳಿ ಕಟ್ಟಿದ್ರ? ಇಲ್ಲ ಹಿಂಗ್ ಬಂದ್ ತಾಳಿ ಕಟ್ಟಿದ್ರ?
ಯಾವುದೋ ಒಂದು ಎದ್ದು ಬಿಡ್ಲಾ ಹಿಂಗೆ ಈಗ ನಾನು ಸ್ಟೇಜ್ ಮುಂದೆ ಬರಲ್ಲ, ಇಲ್ಲ ನೀನ್ ಹಿಂದೆ ಬಂದ್ರೆ ಸ್ಟೇಜ್ ಹಿಂದೆ ಬರಲ್ಲ, ಇಲ್ಲ ಈ ಕಡೆಯಿಂದ ಹೊರಗಡೆ ಬಂದ್ರೆ ಅಲ್ಲಿಗೆ ಬರಲ್ಲ, ಹೆಂಗಾದ್ರೂ ಬನ್ನಿ. ಹೌದಾ? ನಮ್ಮ ಪ್ರಾಣಿಗೂ ಯೋಚನೆ ಮಾಡಿ. ನೀವು ತಾಳಿ ಕಟ್ಟಿಲ್ವಾ? ಹಾಗಾದ್ರೆ ಯಾರು ತಾಳಿ ಕಟ್ಟಿರೋದು? ಯಾರ್? ಶ್ರುತಿ ಮೇಡಮ್ ಮತ್ಯಾರು? ನಾನು ಅಯ್ಯೋ ಅಯ್ಯೋ ಅಯ್ಯೋ, ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ಮೆಂಟರ್ ಅಂತ ದೇವ್ರ ಸ್ಥಾನ ಕೊಟ್ಟಿದ್ನಲ್ಲೋ, ರಾತ್ರಿ ಬಂದ್ ಯಾಕೋ ಹೀಗ್ ತಾಳಿ ಕಟ್ಬಿಟ್ಟೆ ನಂಗೆ. ಅಯ್ಯೋ ಗೊತ್ತಾಯ್ತು, ಲಾಸ್ಟ್ ವೀಕ್ 10,000 ನಿಂಗೆ ಶೇರ್ ಕೊಟ್ಟಿಲ್ಲ ಅಂತ. ತಾಳಿ ಕಟ್ಟು ನನ್ ಜೀವನ ಹಾಳು ಮಾಡ್ತಿದ್ಯಾ? 10,000 ರೂಪಾಯಿನ ಕೊಟ್ಬಿಡ್ತೀನಿ ಕಣೋ, ತಾಳಿ ಕಿತ್ಕೊಂಡು ಹೋಗ್ಬಿಡು. ದೀಕ್ಷಾ ಏನಿದು? ತಾಳಿ ತಾಳಿ. ಏಯ್ ಏನು ಒಳ್ಳೆ ಬ್ಲೂಟೂತ್ ತೆಗ್ದಂಗ್ ಮಾಡ್ತಿದ್ಯಲ್ಲಮ್ಮ ತಾಳಿನ. ಕರಿಮಣಿಗೆ ಒಂದು ಸ್ಥಾನಮಾನ ಇದೆ ಭಾರತದಲ್ಲಿ. ಸ್ತ್ರೀಯರು ಅದಕ್ಕೆ ಬೆಲೆ ಕೊಡ್ತಾರೆ. ಕರಿಮಣಿ ಕಟ್ಟಿದ್ಮೇಲೆ ನಾನೇ ನಿನ್ ಗಂಡ. ಇಷ್ಟೊತ್ತು ಕಾಯಕ್ಕಾಗಲ್ಲ. ಜಮೀನ್ದಾರೆ, ಜಮೀನ್ದಾರೆ, ಬನ್ರಿ, ಫ್ಲೋ ಬರ್ತೀರಾ, ಬೇಗ ಬೇಗ ಬನ್ರಿ. ಜಮೀನ್ದಾರೆ, ಏನೋ ನಾನ್ ನಿಮ್ಗೆ ತಾಳಿ ಕಟ್ಟಿದ್ದೆ ನಿಮ್ ಮಗಳಿಗೆ. ಇವಳೇ ನಾನು ಹೇಳ್ತೀನಿ ಇನ್ಮೇಲೆ. ಆಸ್ತಿ ಪಾಸ್ತಿ ಎಲ್ಲ ಬರ್ದು ಕೊಡಿ. ಏನೋ? ಹಾ, ಯಾರು ಇವಳು ಯಾರು? ನಿಮ್ ಮಗಳು. ಏನ್ ಕಾಮಿಡಿ ಮಾಡ್ತೀಯಾ? ಏನೋ ಟ್ರೈ ಮಾಡ್ತಿದ್ದೀನಿ. ಏನ್ ಕಾಮಿಡಿ? ಎಲ್ಲ ನಿಮ್ಮಷ್ಟು ಬರಲ್ಲ. ನನ್ ಮಗಳು. ರುಕೋ ಜರಾ, ರುಕೋ ಜರಾ, ಸಬಲ್ ಕರು, ರುಕೋ ಜರಾ, ರುಕೋ ಜರಾ. ನನ್ ಮಗಳು ಅಲ್ಲಿದ್ದಾಳೆ. ಯಾರು? ಜಾನು ನಿಮ್ ಮಗಳ? ಮತ್ ಇವಳು ನನ್ ಮಗಳು. ಯೂಟ್ಯೂಬ್ ಮಾಡ್ಕೊಂಡು ಎಲ್ರು ಪ್ರ್ಯಾಂಕ್ ಮಾಡ್ತಾ ಇದ್ದೆ. ಇವರೆಲ್ಲ ಸೇರ್ಬಿಟ್ಟು ನನ್ನ ಜೀವನಾನೇ ಪ್ರ್ಯಾಂಕ್ ಮಾಡ್ಬಿಟ್ರಲ್ಲ ಸಾರ್. ರೀ ಬನ್ರಿ ಹೋಗೋಣ. ಮಕಾಕಿ ತೋಡ್ದು ಅಲ್ಲಿ ಹೊರಗೆ ಬಿದ್ಬಿಡೋಕ್ ನೀನ್. ನಾಳೆ ತಾಳಿ ತಗೋಬ ರೀ ಅಂತೆ. ನಿನ್ಗೆ ನಾ ತಾಳಿ ಕಟ್ಟಿಲ್ಲ ಕಣೆ. ನೀನ್ ಯಾವ ಸೀಮೆ ಹೇಳ್ತೀನಿ? ಸಾಕ್ಷಿ ಏನಿದೆ ಎಲ್ಲ ಕೋರ್ಟಲ್ಲಿ ಸಾಕ್ಷಿ ಕೇಳ್ತಾರೆ. ನಾನ್ ತಾಳಿ ಕಟ್ಟಿಲ್ಲ, ನೀನ್ ಕರಿಮಣಿ ಮಾಲೀಕ ನಾನಲ್ಲ. ನೀವು ನನ್ ಕರಿಮಣಿ ಮಾಲೀಕ ಅಲ್ವಾ? ನಾನಲ್ಲ. ನೀವು ನಂಗೆ ತಾಳಿ ಕಟ್ಟಿಲ್ವಾ? ಬೇರೆನೆ ಕಟ್ಟಿಲ್ಲ. ಅವರು ಕಟ್ಟಿಲ್ಲ, ಇವರು ಕಟ್ಟಿಲ್ಲ, ಅವರು ಅಲ್ಲ. ಹಾಗಾದ್ರೆ ಈ ಕರಿಮಣಿ ಮಾಲೀಕ ಯಾರು? ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ. ಸಿಂಹ ಡ್ಯಾನ್ಸ್ ನೋಡಲ್ಲಿ. ಸೂಪರ್ ಸೂಪರ್. ಈ ಒಂದು ಕರಿಮಣಿ ಮಾಲೀಕ ನೀನಲ್ಲ ಸ್ಕಿಟ್ ಹೇಗಿತ್ತು ಅಂತ ಡೈರೆಕ್ಟ್ ಜಜಸ್ ಕೇಳ್ಬೋಣ. ಸಾಧು ಸರ್, ಈ ಎಪಿಸೋಡ್ ಓಪನಿಂಗ್ ಸಖತ್ ಟ್ರೆಂಡ್ ಕೊಟ್ಬಿಟ್ರು ನಮ್ಮ ILUAC. She is in a different mood today. I don't know, but you are in different. From the first episode, I'm into that mood. Mr. Shivu. ಶಿವು ಎಂಟ್ರಿ ಬರ್ತಿದ್ದಂಗೆ ನಮ್ಮ ಸ್ಕಿಟ್ಟಿಗೆ ಒಂದು ಎನರ್ಜಿ ಬಂದ್ಬಿಡುತ್ತೆ. ಆ ಎನರ್ಜಿ ಅವರಿಬ್ರು ತುಂಬಿಟ್ರು ಫಸ್ಟೇನೆ. ಇನ್ನು ಹೇಳಂಗೆ ಇಲ್ಲ ನಮ್ಮ ಚಿಲ್ಲರ್ ಹಿಂದಿ. ಥ್ಯಾಂಕ್ ಯು ಸರ್. ಇಡೀ ಇವತ್ತಿಗೂ ಹೊಸಪೇಟೆ ಫುಲ್ಲು ಚಿಲ್ಲರ್ ಬಗ್ಗೆನೇ ಮಾತಾಡ್ಕೊಂತಾರದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಖತ್ತಾಗಿತ್ತು. ಮಧ್ಯದಲ್ಲಿ ಬಂತು ನೋಡ್ರಿ ಒಂದು ಸಿಂಹ. 3 ತಿಂಗಳಿಂದ ಊಟ ಮಾಡಿಲ್ವಲ್ರಿ ಅದು. ಅಯ್ಯೋ, ಆ ಸಿಂಹಕ್ಕೆ ಮುಂದೆ ಯಾವುದು, ಹಿಂದೆ ಯಾವುದು, ಬೆನ್ನ ಯಾವುದು, ಎದೆ ಯಾವುದು, ಯಾವುದು ಗೊತ್ತಾಗಿಲ್ಲ. ಮೋಹನ್ ಕೈ ಕಾಲು ಎರಡು ಒಂದೇ ಸೈಜ್ ಇಲ್ಲ ಸಿಂಹನ ಇವತ್ತೇ ಕಣ ನಾನು ನೋಡಿದ್ದೆ. ಇಲ್ಲ ಸರ್, ನಮ್ಮ ಸಿಂಹ ವೆಜ್ಜು.
ವೆಜ್ ಸಿನಿಮಾ ಬರೀ ಚಿತ್ರಾನ್ನ ಪುಳಿಯೋಗರೆ ಅಷ್ಟೇ ತಿನ್ನೋದು. ಇದು ಎಲ್ಲಾರನ್ನು ಬಡ್ದು ಬಾಯಿಗೆ ಹಾಕೊಂಡು ಕೊಚ್ಚಿ ಕೆಡುವುದು ಒಬ್ರೆ, ದೀಕ್ಷಾ. ಚಿಲ್ಟು. ಥ್ಯಾಂಕ್ ಯು ಸರ್. ನಮ್ಮ ಕಣ್ಣಿಗೆ ನೀವು ಚಿಲ್ಟಿ ಥರ ಕಾಣ್ತೀರಾ, ನೀವು ತುಂಬ ದೊಡ್ಡ ವ್ಯಕ್ತಿ ಅಂತ ನನ್ಗನ್ಸಿದೆ. ಅದಕ್ಕೆ ಟೀಚರ್ ಅಂದಮೇಲೆ ಅವ್ರಿಗೆ ಎಲ್ಲ ಜ್ಞಾನ ಎಲ್ರಿಗಿಂತ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅವ್ರು ಟೀಚ್ ಮಾಡೋರಲ್ಲ. ನಾನು ಜಾಸ್ತಿ ತಪ್ಪು ಮಾತಾಡಿದ್ರೆ ನೀವು ತಪ್ಪು ತಿಳ್ಕೊಬೇಡಿ. ಇಲ್ಲ ಸರ್. ಯಾಕೆಂದ್ರೆ ನಿಮ್ಮನ್ನು ಒಂದು ಟೀಚರ್ ಥರನೇ ನಾವು ನೋಡ್ತೀನಿ. ಯಾಕೆಂದ್ರಮ್ಮ ನಿಮ್ಮ ಟೆಕ್ಸ್ಟು, ನಿಮ್ಮ ಲ್ಯಾಂಗ್ವೇಜು ಮತ್ತು ನಿಮ್ಮ ಪಾತ್ರ ನೀವು ಮಾಡಿದ್ದು ಕೂಡ ಅಷ್ಟೇ ಸೊಗಸಾಗಿತ್ತು. ಆ ಟೈಮಿಂಗು ನಿಜವಾಗ್ಲೂ 2 ವಾರಕ್ಕೆ ಈ ಲೆವೆಲ್ಗೆ ನೀವು ಬಂದಿದ್ದೀರಾ ಅಂದಮೇಲೆ ನೀವು ಕಡೇ ತನಕ ಗಿಚ್ಚಿಗಿಲಿ ಇದ್ದೇ ಇರ್ತೀರಾ ಅಂತ ನಾನಂತೂ ಫಿಕ್ಸ್ ಆಗುತ್ತೆ. ಏನು ಹೇಳ್ತಾರೆ, ಏನು ಡಿಸರ್ವ್ ಏನೋ ಹೇಳ್ತಾರಲ್ವಾ, ಡಿಸರ್ವಿಂಗ್ ಈ ವೇದಿಕೆಗೆ ಅಂತ ನನಗನ್ನಿಸ್ಬಿಡ್ತು. ಸೊ 100ಕ್ಕೆ 100 ಮಾರ್ಕ್ಸು ನಾನು ಯಾರಿಗೆ ಕೊಡ್ತೀನಿ, ದೀಕ್ಷಾ ಕೊಡ್ತೀನಿ. ಈ ಎಪಿಸೋಡ್ ತುಂಬ ಚೆನ್ನಾಗಿ ಮಾಡಿದೆ. ವೆರಿ ವೆರಿ ನೈಸ್, ಸೂಪರ್. ಒಟ್ಟಾರೆ ಈ ಎಪಿಸೋಡ್ನ ಐ ಮೀನ್ ಈ ಒಂದು ಸ್ಕಿಟ್ನ ಕ್ರೆಡಿಟು ಗೋಸ್ ಟು ಸ್ಕ್ರಿಪ್ಟ್ ರೈಟರ್ ಕರಿಮಣಿ ಮಾಲೀಕ ಯಾರು? ಕೋಕಿಲ. ಮಿಸ್ಟರ್ ಉಪೇಂದ್ರ ಕುಮಾರ್. ನೋಡಿ ಅವ್ರು ಯಾವಾಗ್ಲೂ ಮಾಡಿದ್ದು. ಈಗಲೂ ಕೂಡ ನಾವು ಉಪೇಂದ್ರ ಅವ್ರನ್ನ ಸುಮಾರು ಜನ ಕೇಳ್ತಾರೆ, ರಕ್ತ ಕಣ್ಣೀರ್ತಾನೆ ಇನ್ನೊಂದು ಸಿನಿಮಾ ಮಾಡಿ ನೀವು. ಅವರು ಹಾಡಾದ್ರೂ ಅಷ್ಟೇ, ಡೈಲಾಗ್ ಆದ್ರೂ ಅಷ್ಟೇ, ಅವ್ರ ಮನೇಲಿ ಕೂತ್ಕೊಂಡು ಅಥವಾ ಕಥೆನ ಇಟ್ಕೊಂಡು ಸ್ಕ್ರೀನ್ ಪೆಲ್ ಇಟ್ಕೊಂಡು ಬರೆಯೋದೇ ಇಲ್ಲ. ಅವ್ರಿಗೆ ಸ್ಪಾಟಿಗೆ ಬಂದು ಆ ಕಲಾವಿದರನ್ನ ನೋಡಿದ್ರೇ ಅವ್ರಿಗೆ ಮೂಡ್ ಬರೋದು. ಅಲ್ಲಿ ಕೂತ್ಕೊಂಡು ಅಲ್ಲೇ ಬರೀತಾರೆ. ಸಾಹಿತ್ಯ ಕೂಡ ಅಷ್ಟೇ, ಅವ್ರು ಕೂತ್ಕೊಂಡು ಎಲ್ಲೋ ಬರೀತಾರೆ, ಅದೆಲ್ಲ ಸುಳ್ಳು. ಥಿಯೇಟ್ರಿಗೆ ಬಂದು ಸಿಂಗರ್ನ ನೋಡಿದ್ಮೇಲೆ ಹಂಗೆ ನೋಡ್ತಾ ಇರ್ತಾರೆ, ಬರೀತಾ ಇರ್ತಾರೆ. ಇದೊಂದು ಲೈನು ಎಷ್ಟು ಅರ್ಥಗಳನ್ನು ಕೊಡುತ್ತೆ ನೋಡಿ. ನಾವು ಆ್ಯಕ್ಚುಲಿ ಇನ್ನೊಂದು ಸಾಂಗ್ ಮಾಡಿದ್ವಿ H2 ಅಲ್ಲಿ, ಸುಮ್ಮನೆ ಒಂದು ಗ್ಲೋ ಬಿಟ್ಕೊಂಡಿದ್ವಿ ಅಷ್ಟೇ. ಐ ವಾನ ಕಿಸ್ ಮೈ ಡಾರ್ಲಿಂಗ್, ಹಿಮಾಲಯ, ಮಂತ್ರಾಲಯ, ಇಂಡಿಯಾ, ಮಂಡಿಯ ಹುಡುಗಿಯ. ಹೆಂಗೆ ಒಂದೊಂದು ಗ್ಲೋಬ್ ನೋಡ್ಕೊಂಡ್ ಬರ್ತಿದ್ದು ಅದು ಅಂತ ಒಂದು ಹಾಡನ್ನ ಇವತ್ತು ಅದು ಎಲ್ಲ ಕಡೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಹೈಲೈಟ್ ಆಗ್ತಾ ಇದೆ ಆ ಹಾಡು. ನಮ್ಮ ಪ್ರತ್ಯಕ್ಷವಾಗಿ ನಮ್ಮ ಗುರುಗಳಿಗೆ ಜೈ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಕೋಮಲ್ ಸರ್, ಇಲ್ಲಿ ಅವ್ರ ಅಪ್ಪನ ಹತ್ರನೂ ಆಸ್ತಿ ಇಲ್ಲ, ಹುಡುಗಿ ಹತ್ರನೂ ಆಸ್ತಿ ಇಲ್ಲ. ಬಟ್ ಆದ್ರೆ ಮಾತಿನ ಆಸ್ತಿ ಜೋರಾಗಿಟ್ಟಿದ್ದಾರೆ ದೀಕ್ಷಾ ಅವರು. ಸಾಮಿ ತರ ಕೂತಿದ್ದವನ್ನ ಕೋಮಿ ಅಂದ್ಬಿಟ್ಟು ಪ್ರೇಮಿ ಮಾಡ್ಬಿಟ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ದೀಕ್ಷಾ ಅವರೇ. ಥ್ಯಾಂಕ್ ಯು ಸರ್. ನೀವು ಒಂದೊಂದು ಎಪಿಸೋಡ್ಗೂ ಮೋಸ್ಟ್ಲಿ ಮನೇಲಿ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಈ ಸಲ ಕಪ್ ನಮ್ದೇ ಅಂತ. ಅದಕ್ಕೆ ಮೋಸ್ಟ್ಲಿ ನೀವು ಅಷ್ಟು ಕಾನ್ಫಿಡೆನ್ಸ್ ಇರೋದಕ್ಕೆ ಅಂತ ಒಂದು ಟೀಚರ್ ಕೆಲಸನ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದು ಎಲ್ಲರನ್ನೂ ರಂಜಿಸ್ತಾ ಇದ್ದೀರಾ. ತುಂಬ ಅದ್ಭುತವಾಗಿ ರಂಜಿಸ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್. ನಿಮ್ಮ ಶೋ ಇನ್ನು ಹೆಚ್ಚಿಗೆ ಜನಕ್ಕೆ ತಲುಪಲಿ, ನೀವು ಹೆಚ್ಚು ನಗಿಸ್ಲಿ. ಥ್ಯಾಂಕ್ ಯು ಸರ್. ಮತ್ತೆ ಚಿಲ್ಲರ್ ಅವರು ನಿಮ್ದು ಹೇಳಂಗೆ ಇಲ್ಲ, ನೀವು ಒಂಥರ ಹೊಸ ಪದಗಳನ್ನ ಸೇರಿಸ್ಬೇಕು ಅಂತ ಹೇಳಕ್ ಪ್ರಯತ್ನ ಪಟ್ರು ನೀವು ಆ ಹೊಸ ಪದಕ್ಕಿಂತ ಸ್ವಲ್ಪ ಮೇಲೆ ಇರ್ತೀರಾ. ಸೊ ಹಂಗಾಗಿ ನಿಮ್ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಕೊಡ್ದಂಗೆ ಒಳ್ಳೇದಾಗ್ಲಿ. ಇದೊಂದು ಬೆಸ್ಟ್ ಎಂಡ್ ಲಾಸ್ಟ್ ಆದ್ರೂ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಶ್ರುತಿ ಮೇಡಮ್, ನಗ್ಸೋಕ್ಕೋಸ್ಕರನೇ ಮಾಡಿರುವಂಥ ಒಂದು ಸ್ಕಿಟ್ಟು. ಆ ಒಂದು ಪ್ರಯತ್ನದಲ್ಲಿ ಪ್ರತಿಯೊಬ್ಬ ಕಲಾವಿದರು ಗೆದ್ದಿದ್ದೀರಿ ಈ ಸ್ಕಿಟ್ಟಲ್ಲಿ. ಎಲ್ಲಾದರೂ ಚೆನ್ನಾಗಿ ಮಾಡಿದ್ರಿ. ಪ್ರತಿಯೊಂದು ಎಂಟ್ರಿನೂ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಪುನೀತ್ ಅವರೇ, ನೀವು ಮಾಡಿದಂಥ ಒಂದು ಪ್ರಯತ್ನ, ಒಂದು ಪುಟ್ಟ ಪಾತ್ರ ಆಗಿದ್ರು ಕೂಡ ಕಲ್ಪನಾ ಅವ್ರ ಥರ ಮಾಡಿಕೊಂಡು ಅದರಲ್ಲಿ ಏನೋ ಒಂದು ನಗಿಸ್ಕೊಂಡು ಸಖತ್ತಾಗಿತ್ತು ನಿಮ್ಮ ಆ್ಯಕ್ಟಿಂಗು. ನಮ್ಮ ಶಿವು ಬಿಡಿ, ಅವ್ರಿಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಹೊಸ ಪ್ರಯತ್ನಗಳು ಮಾಡೋದ್ರಲ್ಲಿ ಪ್ರತಿಯೊಂದು ಪಾತ್ರಗಳಲ್ಲಿ ನಾನೇನು ಹೊಸದನ್ನು ತರ್ಬೋದು ಅಂತ ಪ್ರತಿ ಸಾರಿ ಆ ರೀತಿ ಪ್ರಯತ್ನ ಮಾಡಿ ಗೆದ್ದವರಲ್ಲಿ ನೀವು ಒಬ್ಬರು ಶಿವು. ಆಮೇಲೆ ನಮ್ಮ ವಿಷ್ಣುವರ್ಧನ್ ಸರ್ ಬಂದ್ರಲ್ಲ, ಏನು ಎಲ್ಲ ಕಲಾವಿದರು ನಾವು ಯಾರನ್ನ ಅಂತಿದ್ವಿ ಇಮಿಟೇಟ್ ಮಾಡೋದು ಅಂತ, ನಮ್ಮ ಗೊಬ್ಬರನ್ನ ಜಾಸ್ತಿ ಇಮಿಟೇಟ್ ಮಾಡೋದು ಆರ್ಟಿಸ್ಟ್ನ. ಗೊಬ್ಬರ ಅಲ್ಲ, ಇವ್ರು ಚಿಲ್ಲರು ಎಲ್ಲರೂ ಮಾಡ್ತಾರೆ. ಅವ್ರನ್ನೆಲ್ಲರನ್ನು ಮೀರ್ಸಂಕ ಅಂತ ಇದಿರಲ್ಲ ಮೊನ್ನಣ. ಶಿವಣ್ಣ ಮುಗೀತು, ಅಂಬರೀಷ್ ಅವ್ರು ಮುಗೀತು, ವಿಷ್ಣು ಸರ್ ಅವ್ರು ಮುಗಿದ್ರು. ನೆಕ್ಸ್ಟ್ ಯಾರಿದ್ದಾರೆ ಲೈನಲ್ಲಿ? ಸಾಧು ಸರ್, ಕೋಮಲ್ ಸರ್. ನಿಜವಾಗ್ಲೂ ಅವರಿಬ್ಬರು ಮುಗಿಸೋಣ ಅಂತ. ಏನಣ್ಣ ಈ ಅಂಬರೀಷ್ ಅವ್ರ ತರ ಎಲ್ಲ ಸಖತ್ತಾಗಿ ಮಾಡ್ತೀರಿ. ಅಂಬರೀಷ್ ಅವ್ರ ತರ ಮಾಡ್ತೀರಂತೆ. ಅಂಬರೀಷ್ ವಿಷ್ಣು ಸೂಪರ್ ಸೂಪರ್.
ಈಗ ಕರೆಕ್ಟ್ ಆಗಿ ಹೇಳಿ, ನೀವು ಮಾಡಿ ಶಿವಣ್ಣನ ಇಲ್ಲ ಅಂಬರೀಷ್ ಅಣ್ಣ? ಇಲ್ಲ ಮೋಹನನೇ. ಸರಿ, ಈಗ ಪಟ್ಟಂತ ಅಂಬರೀಷ್ ಅಣ್ಣ ಯಾರ್ದು ಮಾಡ್ತೀರಾ? ಯಾರ್ದು ಬಂದ್ಮೇಲೆ ಗೊತ್ತಾಗತ್ತೆ. ಯಾವ ರೇಂಜು? ಹಾಕೊಳ್ಳಿ, ಪೆಟ್ಟ ಹಾಕೊಳ್ಳಿ ಬೇಗ. ರೆಡಿ ರೆಡಿ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಮೋಹನಣ್ಣಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲಿ ಚಪ್ಪಾಳೆ. ದೀಕ್ಷಾ, ನೀನ್ ಫಸ್ಟ್ ಬರ್ತಿದ್ದಾಗೆ ನಾವು ಫಸ್ಟ್ ಟೈಮ್ ಅಲ್ವಾ ನಿಮ್ಮನ್ನ ನೋಡಿದ್ದು, ಇದ್ಯಾವುದೋ ಒಂದು ಬಿಜಿಲಿ ಪಟಾಕಿ ಅನ್ಕೊಂಡ್ವಿ. ಈಗ ಬರ್ಬರ್ತಾ ನೀವೊಂಥರ ಲಕ್ಷ್ಮಿ ಪಟಾಕಿ ತರ ಆಗ್ಬಿಟ್ಟಿದ್ದೀರಾ ದೀಕ್ಷಾ. ಸೂಪರ್. ನಿಮ್ಮ ವಾಯ್ಸೇ ನಿಮಗೆ ತುಂಬಾ ಪ್ಲಸ್ ಪಾಯಿಂಟು. ಅದನ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತೀರಾ. ಆ ಸ್ಕಿಟ್ಟಲ್ಲಿ ನೀವು ಒಳಗಡೆ ಹಾಡುವಾಗಲೇ ಗೊತ್ತಿತ್ತು ಅದು ನೀವೇ ಬರ್ತಾ ಇದ್ದೀರಾ ಅಂತ. ಆ ಡೈಲಾಗ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ. ಆ ಏರ್ ಇಳಿತಗಳು, ಆ ಆ್ಯಕ್ಟಿಂಗು, ನಿಮ್ಮ ಬಾಡಿ ಲ್ಯಾಂಗ್ವೇಜು. ದೀಕ್ಷಾ, ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಪಕ್ಕದಲ್ಲಿರೋರು ಒಂಥರ ಮ್ಯೂಸಿಕಲ್ ಸ್ಟಾರ್. ಅವರೇ ಇಲ್ಲನಾ? ಅಂದ್ರೆ ಆಗಲ್ಲ, ಕರಿಮಣಿ ಮಾಲೀಕ ಆಗಲ್ಲ. ಎಲ್ಲ ಹೇಳ್ಕೊಟ್ಟಿದ್ದವ್ರೆ. ಎಲ್ಲ ಹೇಳ್ಕೊಟ್ಟಿದ್ದ. ಚಿಲ್ಲರ್ ಮೇಡಮ್, ಪ್ರತಿ ಒಂದು ಹಾಡು ಆ್ಯಪ್ಟಾಗಿ ಹಾಕಿಸ್ಕೊಳ್ತೀರಾ. ಅದೇನಪ್ಪ ನೀವು ಸ್ಕ್ರಿಪ್ಟ್ ಬರಿಬೇಕಾದ್ರೂ ಹಂಗೆ ಮಾಡ್ಕೊಳ್ತಿರೋ ಏನಪ್ಪ. ಚೆನ್ನಾಗಿತ್ತು ಚಿಲ್ಲರ್, ಬ್ಯೂಟಿಫುಲ್. ಈ ಕರಿಮಣಿ, ಈ ತಾಳಿ ಇವೆಲ್ಲ ನೋಡಿದ್ರೆ ಬೀಚಿ ಅವ್ರು ಹೇಳಿದಂತ ಒಂದು ಮಾತು ಜ್ಞಾಪಕ ಬರುತ್ತೆ ನನಗೆ. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಆಲ್ ದ ಬೆಸ್ಟ್. ಸ್ಕಿಟ್ ಚೆನ್ನಾಗಿತ್ತು, ಎಲ್ಲರೂ ಎಂಟರ್ಟೈನ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬರ್ಲೇ. ಈ ಸ್ಕಿಟ್ಗೆ ಬರ್ತಾ ಇದೆ ಗೋಲ್ಡನ್ ಗಿಲಿ ಗಿಲಿ. ಇವತ್ತು ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಎಸ್ ಸಾಹಿತ್ಯ, ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ನಂಗೆ ಚಿಲ್ಲರ್ ಅವ್ರದ್ದು ಕಾಮಿಡಿ ಯೂಟ್ಯೂಬಲ್ಲಿ ಇದು ಎಲ್ಲ ಕಡೆ ನೋಡ್ತಿರ್ತೀನಿ. ಆ್ಯಂಡ್ ನೋಡಿಲ್ವಾ? ಟಿವಿಲೂ ನೋಡಿದ್ದೀನಿ, ಗಿಚ್ಚಿಗಿಲಿಗೆಲ್ಲೂ ಫಾಲೋ ಮಾಡಿದ್ದೀನಿ. ಬಟ್ ಇವತ್ತು ಇವರು ತುಂಬ ಒಂಥರ ರೂಮಿಂದ ಹೊರಗೆ ಬರೋದು ಹೈಟ್ ತುಂಬ ಸಕ್ಕತ್ತಾಗಿ ಅನಿಸ್ತು. ಆ್ಯಂಡ್ ಈ ಒಂದು ಲಾಫಿಂಗ್ ಇದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಅಷ್ಟು ನಗ್ಸಿದ್ದಕ್ಕೆ. ವೆರಿ ನೈಸ್. ಥ್ಯಾಂಕ್ ಯು. ಆಕ್ಚುಲಿ ನಾನು ಇವರಿಬ್ಬರು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಟ್ಬಿಡ್ತೀನಿ. ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವೆಲ್ಕಮ್. ಎಸ್, ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗಿಚ್ಚಿಗಿಲಿಗಿಲಿ ಸೀಸನ್ 3 ಬಹಳ ಇಷ್ಟವಾಗಿರುವಂತ ಒಂದು ಸೆಗ್ಮೆಂಟ್. ಈಗ ಬೆಸ್ಟ್ ಪರ್ಫಾರ್ಮರ್ ಯಾರಿಗೆ ಹೋಗುತ್ತೆ ಅಂತ ತಿಳ್ಕೊಳ್ಳುವಂತ ಸಮಯ. ಇದನ್ನ ಹೇಳೋದಕ್ಕೆ ದಯವಿಟ್ಟು ಜಡ್ಜಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮೂರನೇ ವಾರದ ಆ ಬೆಸ್ಟ್ ಪರ್ಫಾರ್ಮರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಹೋಗ್ತಾ ಇರುವಂತಹ ಆ ಒಂದು ಬೆಸ್ಟ್ ಪರ್ಫಾರ್ಮರ್ಗೆ ಸಿಗ್ತಾ ಇದೆ 10 ಪುನೀತ್ ಅವರೇ, ಪ್ಲೀಸ್ ಕಮ್. ಸರ್, ಇದು ತಮಾಷೆ ಅಲ್ಲ ಸರ್? ಇಲ್ಲ, ಬನ್ನಿ. ಈ ವಾರದ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ ಹೋಗ್ತಾ ಇರುವಂತಹ 10,000 ರೂಪಾಯಿಗಳ ಚೆಕ್ ಅಂದ್ರೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಸಿಗ್ತಾ ಇದೆ ಪುನೀತ. And truly somebody who deserves half the share is ನನ್ನ ಮೆಂಟರು. ದಯವಿಟ್ಟು ಶಿವ ಅವರೇ ಬನ್ನಿ ಇಲ್ಲಿ, ಪ್ಲೀಸ್ ಬನ್ನಿ, ಪ್ಲೀಸ್ ದಯವಿಟ್ಟು. ಒಂದನೇ ವಾರದಿಂದ ತುಂಬ ಪೇಷನ್ಸಿಂದ ಹೇಳಿಕೊಡ್ತಾ ಇದ್ದಾರೆ. ಒಂದು ಮಗುಗೆ ಹೇಳಿಕೊಟ್ಟ ಹಾಗೆ. ಬೇರೆ ಯಾರಾದ್ರೂ ಆಗಿದ್ರೆ ಏನಮ್ಮ ಬರ್ತಾ ಇಲ್ಲ ನಿಂಗೆ ಅಂತ ಹೇಳಿರೋರು. ಬಟ್ ಪಾಪ ತುಂಬ ಪೇಷನ್ಸಿಂದ ಎಲ್ಲದನ್ನು ತಿದ್ದಿ
ಒಂದು ಮೆಂಟರಲ್ಲಿ ಇರಬೇಕಾದ ಎಲ್ಲ ಕ್ವಾಲಿಟೀಸ್ ಅವರಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನಗಿಂತ ಜಾಸ್ತಿ ಅವರಿಗೆ ಸಲ್ಲಬೇಕಾಗಿದ್ದು. ಸೊ ಐಡ್ ಲೈಕ್ ಟು ಶೇರ್ ಇಟ್ ವಿತ್ ಹಿಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸುವಂತ ಸಮಯ ಬಂದಾಗಿದೆ. ಸೊ ಇದುವರೆಗೂ ನೀವು ನೋಡಿದ್ ಯಾವ ಶೋ? ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಚ್ಚಿ ಗಿಲಿ ಸೀಸನ್ 3, ಪವರ್ಡ್ ಬೈ ಮಾಜಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್, ಕರ್ನಾಟಕ ಬ್ಯಾಂಕ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತ್ಹಳ್ಳಿ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಬಲಿ ಚಬಾಳೆ.